ಗೈಸ್ ಈ ಅಮೆಜಾನ್ ಮತ್ತು ಈ ಫ್ಲಿಪ್ಕಾರ್ಟ್ನಲ್ಲಿ ಸಮ್ಮರ್ ಸೇಲ್ ಅನ್ನೋದು ಫೈನಲ್ ಆಗಿ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಸಮ್ಮರ್ ಸೇಲ್ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಹೇಳ್ಬೇಕಾರೆ ಈ ಅಮೆಜಾನ್ ಈ ಫ್ಲಿಪ್ಕಾರ್ಟ್ನಲ್ಲಿ ಅವರು 108 ಹೆಸರು ಅದಕ್ಕೆ ನಾಮಕರಣ ಮಾಡಿದ್ದಾರೆ. ಆದರೆ ಒಟ್ಟು ನಾವು ನೀವು ಎಲ್ಲ ಕೇಳಿ ಅಂದರೆ ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ನಾವು ನೀವು ಎಲ್ಲರೂ ಸೇರಿ ಈ ಸಮ್ಮರ್ ಸೇಲ್ ಅಂತ ನಾವು ಕರೆದು ಬಿಡೋಣ, ಹೆಸರು ನಾಮಕರಣ ಮಾಡೋಣ. ಇವತ್ತಿನ ದಿವಸ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಆ್ಯಕ್ಚುಲಿ ಈ ಸಮ್ಮರ್ ಸೇಲ್ ಅನ್ನೋದು ಆ್ಯಕ್ಚುಲಿ ತುಂಬ ಜನ ಈಗಿನ ದಿನಮಾನದಲ್ಲಿ ಹೇಳ್ಬೇಕಾರೆ ಪ್ರತಿಯೊಬ್ಬರು ಕೂಡ ಆಲ್ಮೋಸ್ಟ್ ಎಲ್ಲರಿಗೂ ಹೇಳ್ಬೇಕಾರೆ ಮೊಬೈಲ್ ತೊಗೋಬೇಕು ಒಂದು, ನಾನು ಕೂಡ ಒಂದು ಹೊಸ ಮೊಬೈಲ್ ತೊಗೋಬೇಕನ್ನೋ ಒಂದು ಆಸೆ. ಯಾರೆಲ್ಲ ಮೊಬೈಲ್ ತೊಗೋಬೇಕಂತಲೇ ಇಷ್ಟು ದಿನಗಳ ಕಾಲ ಕಾದು ಕೂತಿದ್ದೀರಾ ಪ್ರತಿಯೊಬ್ಬರು ಹೇಳ್ಬೇಕಾರೆ ಇವಾಗಲೇ ಬೆಸ್ಟ್ ಟೈಮ್. ಈ ಒಂದು ಟೈಮ್ ವಾಪಸ್ ಸಿಗುತ್ತೋ ಬಿಡ್ತೋ ಗೊತ್ತಿಲ್ಲ, ಅದ್ರ ಬಿಟ್ಟು ಈ ಒಂದು ಟೈಮ್ ಯಾರೂ ಕೂಡ ಮಿಸ್ ಮಾಡೋಕೋಬೇಡಿ. ಈ ಒಂದು ಆಫರ್ ಏನಪ್ಪ, ಈ ಸಮ್ಮರ್ ಸೇಲಲ್ಲಿ ತುಂಬ ಅಂದರೆ ತುಂಬ ಬೆಂಕಿ ಆಫರ್ ನಡೀತಿದೆ. ಕಳೆದ ಮ್ಯಾಕ್ಸಿಮಮ್ ಅಂದ್ಬಿಟ್ಟು ಇವಾಗ ಸುಮಾರು 3-4 ದಿನಗಳಾಯಿತು ಸ್ಟಾರ್ಟ್ ಆಗಿ. ತುಂಬ ದಿನಗಳಿಂದ ಆ್ಯಕ್ಚುಲಿ ವೇಟ್ ಮಾಡೋರಿಗೆ ಇದು ಬೆಸ್ಟ್ ಅಂತ ಹೇಳೋರು. ಮೊಬೈಲ್ ತೊಗೋಬೇಕು, ನನ್ನ ಹತ್ರ ಮೊಬೈಲ್ ಇಲ್ಲ, ನಾನು ಮೊಬೈಲ್ ನನಗೆ ಇವಾಗ ಸಡನ್ನಾಗಿ ಮೊಬೈಲ್ ಬೇಕೇ ಬೇಕು ತಗೋಲೇಬೇಕು ಅನ್ನೋರಿಗೆ ಪ್ರತಿಯೊಬ್ಬರು ಕೂಡ ತುಂಬ ಬೆನಿಫಿಟ್ಸು. ಈ ಸೇಲ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಈ ಒಂದು ಸೇಲಲ್ಲಿ ನೀವು ತೊಗೊಂಡ್ಬಿಡಿ. ಆದರೆ ಬಟ್ ನಾನು ಈ ಒಂದು ಈ ಸೇಲ್ ಅನ್ನೋದು ಸ್ಟಾರ್ಟ್ ಆಗಿ ಸುಮಾರು 3-4 ದಿನದಲ್ಲಿ ಅಂದರೆ 4 ದಿನ ಆಯಿತು. ಆ್ಯಕ್ಚುಲಿ ಈ ಸೇಲಲ್ಲಿ ನಾವು ಮ್ಯಾಕ್ಸಿಮಮ್ ಅಂದರೆ ಅಂಡರ್ ಅಂದರೆ 10,000ರಿಂದ 1,00,000ದವರೆಗೆ ಈ ಒಂದು ಪ್ರೈಸಲ್ಲಿ ಈ ಒಂದು ದುಡ್ಡಲ್ಲಿ ನಾವು ಯಾವ ಒಂದು ಮೊಬೈಲ್ ತೊಗೋಬೇಕು, ಯಾವ ಒಂದು ಮೊಬೈಲ್ ತೊಗೊಂಡ್ರೆ ಬೆಸ್ಟು, ನಮಗೆ ಕ್ಯಾಮ್ರಾ ಒಳ್ಳೆಯದಾಗುತ್ತೆ, ಗೇಮಿಂಗ್ ಬೆಸ್ಟು, ಮತ್ತು ನಾವು ವೀಡಿಯೋ ಮಾಡ್ತೀವಿ ವೀಡಿಯೋ ಆಗಿರ್ಬೋದು, ನಮಗೆ ಯೂಸಿಂಗ್ ಆಗಿರ್ಬೋದು, ಬ್ಯಾಟ್ರಿ ಆಗಿರ್ಬೋದು, ಯಾವೊಂದು ಮೊಬೈಲ್ ತೊಗೊಂಡ್ರೆ ಬೆಸ್ಟು, ಯಾವೊಂದು ಮೊಬೈಲ್ ತೊಗೋಬೇಕು ಅದನ್ನು ಕೂಡ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಜೊತೆ ಮೇನ್ ಇಂಪಾರ್ಟೆಂಟ್ ಎಲ್ಲರಿಗೂ ಹೇಳ್ಬೇಕಾರೆ ಯಾರೂ ಕೂಡ ವೀಡಿಯೋ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಈ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ, ನೀವೆಲ್ಲ ನೋಡಲೇಬೇಕು. ಅದಕ್ಕೋಸ್ಕರ ಅಂತ ಈ ಒಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಒಂದು ಪ್ಲೀಸ್ ಕನ್ನಡ ಟೆಕ್ ಯೂಟ್ಯೂಬ್ ಕ್ರಿಯೇಟರ್ಸ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ನೋಡ್ತಾರೆ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಿ. ಯಾಕಂದರೆ ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ, ನೀವು ಕೂಡ ನೋಡ್ತಾ ಇರಬೇಕು. ಆ್ಯಕ್ಚುಲಿ ಈ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಸೇಲ್ ಸ್ಟಾರ್ಟ್ ಆಗೋಂಥ ಮುಂಚೆನೇ ವಿಡಿಯೋ ಮಾಡಬೇಕಾಯಿತು. ಅದ್ರ ಬಟ್ ನಾನು ಲೇಟಾಗಿ ಮಾಡಿದ್ದೀನಿ. ಅದ್ರ ಬಟ್ಟು ಲೇಟೆಸ್ಟ್ ಆದರೂ ಕೂಡ ನಾನು ನಿಮಗೆ ಬೆಂಕಿ ಆಫರ್ ಒಂದು ಎಲ್ಲ ಸರ್ಚ್ ಮಾಡಿ ಒಂದು ಲಿಸ್ಟ್ ಮಾಡಿ ಮೊಬೈಲು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಯಾವ ಒಂದು ಮೊಬೈಲ್ ಬೆಸ್ಟ್, ಯಾವ ಪ್ರೈಸಲ್ಲಿ ಏನಿದೆ ಎಲ್ಲ ನಾನು ನಿಮಗೆ ಹೇಳ್ತೀನಿ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ಮತ್ತೊಮ್ಮೆ ಎಲ್ಲರೂ ಕೇಳ್ತಾಯಿದ್ದೀನಿ. ಏನು ಕೇಳ್ತಾಯಿದ್ದೀನಿ ಅಂದರೆ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡೋದು ಮರಿಬೇಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ ಅಂತ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದು ಬಂದ್ಬಿಟ್ಟು ನಾನು ನಿಮಗೆ ಎಲ್ಲರಿಗೂ ಹೇಳ್ಬೇಕಾರೆ ನೀವು ಯಾರೆಲ್ಲ ಮೊಬೈಲ್ ತೊಗೋಬೇಕಂತ ಇದ್ದರೆ ಇವಾಗ ನನ್ನ ಹತ್ರ ಮೊಬೈಲ್ ಇಲ್ಲ ಬ್ರದರ್, ಮೊಬೈಲ್ ನನಗೆ ಇವಾಗ ಇಂಪಾರ್ಟೆಂಟ್ ನಾನು ತೊಗೋಲೇಬೇಕಂದ್ರೆ ಈ ಸೇಲ್ ನಿಮಗೆ ಬೆಸ್ಟ್. ಯಾಕಂದ್ರೆ ಸೇಲ್ ಮತ್ತೆ ವಾಪಸ್ ಸಿಗುತ್ತೋ ಬಿಡ್ತೋ ಗೊತ್ತಿಲ್ಲ, ಬಟ್ ಈ ಸೇಲ್ ಮಾತ್ರ ಬೆಂಕಿ. ಮತ್ತು ಈ ಒಂದು ಸೇಲಲ್ಲಿ ನೀವು ತೊಗೋಬೇಕಂದ್ರೆ ಮ್ಯಾಕ್ಸಿಮಮ್ ಟೈಮಿಂಗ್ ಹೇಳ್ತೀನಿ, ಆ ಟೈಮಲ್ಲೇ ನೀವು ತೊಗೋಬೇಕು. ಯಾವ ಟೈಮ್ ಅಂದರೆ ಮಧ್ಯರಾತ್ರಿ 12 ಗಂಟೆ ನೋಡಿ, ಇಲ್ಲಾಂದ್ರೆ ಮಧ್ಯಾಹ್ನ 12 ಗಂಟೆ ಒಳಗಡೆ ಟ್ರೈ ಮಾಡಿ. ಯಾಕಂದ್ರೆ ತುಂಬ ಅಪ್ ಡೌನ್ ಆಗುತ್ತಾ ಇರುತ್ತೆ. ಆ್ಯಕ್ಚುಲಿ ವೀಡಿಯೋ ಅಂದರೆ ನಿಮ್ಮ ಈ ಮೊಬೈಲ್ ಪ್ರೈಸ್ ಅನ್ನೋದು ಮೇಲೆ ತೆಳಗಡೆ ಆಗ್ತಾ ಇರುತ್ತೆ. ಆ ಒಂದು ಟೈಮ್ದಲ್ಲಿ ನೀವು ತೊಗೋಬೋದು. ಆ್ಯಕ್ಚುಲಿ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ ಸೇಲ್ ತೊಗೋಕ್ಕಿಂತ ಮುಂಚೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ನೀವು ಏನಾದರೂ ಫ್ಲಿಪ್ಕಾರ್ಟ್ನಲ್ಲಿ ಇದ್ದರೆ ಆ್ಯಕ್ಚುಲಿ ಬಂದ್ಬಿಟ್ಟು ನಿಮಗೆ ಫ್ಲಿಪ್ಕಾರ್ಟ್ದಲ್ಲಿ ನೀವು ಮೂಲಕ ಸೇಲ್ ಅಂದರೆ ಫ್ಲಿಪ್ಕಾರ್ಟ್ನಿಂದ ನೀವು ಏನಾದ್ರು ಪರ್ಚೇಸ್ ಮಾಡ್ತಾರೆ. ಆ್ಯಕ್ಚುಲಿ ನಾನು ನಿಮ್ಗೆ ಹೇಳ್ಬೇಕಾರೆ ಫ್ಲಿಪ್ಕಾರ್ಟ್ ಯಾರ ಹತ್ರ ಕ್ರೆಡಿಟ್ ಕಾರ್ಡ್ ಇದೆ ಅಂದರೆ SBI ಕ್ರೆಡಿಟ್ ಕಾರ್ಡ್ ಯಾರ ಹತ್ರ ಇದೆ ಬ್ಯಾಂಕಿಂದು ಆ ಕಾರ್ಡನ್ನು ನೀವು ತೊಗೊಳ್ಳಿ. ಯಾಕಂದರೆ ನಿಮಗೆ ಬೆಂಕಿ ಆಫರ್ ಸಿಗುತ್ತೆ. ಬೆಂಕಿ ಕ್ರೆಡಿಟ್ ಕಾರ್ಡ್ನಿಂದ ತುಂಬ ಬೆನಿಫಿಟ್ಸ್ ಇದೆ, ನಿಮಗೆ ತುಂಬ ಸಿಗುತ್ತೆ. ಮತ್ತು ಅದ್ರ ಜೊತೆಗೆ ನೀವು ಏನಾದರೂ ಅಮೆಜಾನ್ನಿಂದ ನೀವು ಪರ್ಚೇಸ್ ಮಾಡಿ ತೊಗೋತೀನಂದ್ರೆ ಅಮೆಜಾನಿಂದ ನೀವು ತೊಗೋತೀನಂದ್ರೆ ಅದಕ್ಕೆ ಆದಂಥ ಒಂದು ಕಾರ್ಡ್ ಇದೆ. ಯಾವುದಪ್ಪ ಅಂದರೆ ನಿಮಗೆ ಆ್ಯಕ್ಚುಲಿ ಬಂದ್ಬಿಟ್ಟು ನಿಮಗೆ IDFC ಒಂದು ಕಾರ್ಡ್ ಬರುತ್ತೆ, ಜಸ್ಟು IDFC ಕಾರ್ಡ್. ಈ ಒಂದು ಕಾರ್ಡ್ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇರಲೇಬೇಕು. ಇತ್ತಪ್ಪ ಅಂದರೆ ಬೆಸ್ಟ್ ಅಂತ ಹೇಳ್ಬೋದು. ಇದ್ದರೆ ನಿಮಗೆ ಬೆನಿಫಿಟ್ಸು 2-3 ಸಾವಿರ ರೂಪಾಯಿವರೆಗೆ ನಿಮಗೆ ಲಾಭ ಸಿಗುತ್ತೆ, ಅಂದರೆ ಉಳಿತೆ ಆಫರ್ ಬೆಂಕಿ ಅಂತ ಹೇಳ್ಬೋದು. ಇದು ಮಾಡೋದು ಮೇನ್ ಇಂಪಾರ್ಟೆಂಟ್. ಇಲ್ಲ ಅಂದರೆ ಮಾಡಿ ನಿಮ್ಮ ರಿಲೇಷನ್ ಆಗಿರ್ಬೋದು ಯಾರ ಹತ್ರ ಇದ್ದರೆ ಕೂಡ ಕೇಳಿ ಇಸ್ಕೊಳ್ಳಿ, ಯಾಕಂದರೆ ಬೆಂಕಿ ಆಫರ್ ಸಿಗುತ್ತೆ. ಏನೂ ಇಲ್ಲ. ಈಗ ನಾನು ನಿಮಗೆ ಮೇನ್ ಇಂಪಾರ್ಟೆಂಟು ಅಂಡರ್ 10,000ರಲ್ಲಿ ನೀವು ಯಾವೊಂದು ಮೊಬೈಲ್ ತೊಗೋಬೇಕು ಈ ಸೇಲಲ್ಲಿ. ಆ್ಯಕ್ಚುಲಿ ಮೊಬೈಲ್ ತೊಗೋಬೇಕಾದ್ರೆ ತುಂಬ ಇಂಪಾರ್ಟೆಂಟ್, ನಾವು ನೋಡಲೇಬೇಕು. ಹಿಂದೆ ಮುಂದೆ ಎಲ್ಲ ಆಲೋಚನೆ ಮಾಡಿ ಮೊಬೈಲ್ ತೊಗೋಬೇಕು. ಯಾಕಂದರೆ ಒಮ್ಮೆ ಮೊಬೈಲ್ ತೊಗೊಂಡ್ರೆ ಮತ್ತೆ ನಾವು ಮೊಬೈಲ್ ತೊಗೋಕ್ಕಾಗಲ್ಲ, ನಮ್ಮಂಥ ಮಿಡಲ್ ಕ್ಲಾಸ್ ಅವರು. ಯಾಕಂದರೆ ಒಂದು ಮೊಬೈಲ್ ತೊಗೊಂಡ್ರೆ ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ, ಮತ್ತೆ ತೊಗೋಬೇಕಾದ್ರೆ ತುಂಬ ಕಷ್ಟಪಡಬೇಕು. ಅದಕ್ಕೋಸ್ಕರ ಅಂಡರ್ ಈಗ ನಾವು 10,000ರಲ್ಲಿ ಯಾವೊಂದು ಮೊಬೈಲ್ ತೊಗೊಂಡ್ರೆ ಬೆಸ್ಟು. ನಾನು ನಿಮಗೆಲ್ಲ ಹೇಳ್ಬೇಕಾರೆ ಎಲ್ಲರಿಗೂ ಕೂಡ ಹೇಳ್ಬೇಕಾರೆ 10,000ರಲ್ಲಿ ನೀವು ಯಾವುದೇ ರೀತಿ ಮೊಬೈಲ್ ತೊಗೋಬೇಡಿ. ಯಾಕಪ್ಪ ಈಗಿನ ದಿನಮಾನದಲ್ಲಿ ಈಗಿನ ಟೈಮ್ನಲ್ಲಿ ನೀವು 10,000ರಲ್ಲಿ ಮೊಬೈಲ್ ತೊಗೋತೀನಂದ್ರೆ ಅದರಲ್ಲಿ ಜಸ್ಟ್ ಒಂದು ವಾಟ್ಸಪ್ ಕೂಡ ರನ್ ಆಗೋದು ಡೌಟ್. ಯಾಕಂದರೆ ಒಂದೊಂದು ಅಪ್ಲಿಕೇಶನ್ ಎಷ್ಟು MB ಇದೆ ನಿಮ್ಗೆ ಗೊತ್ತಿದೆಯಲ್ಲ, ಇವಾಗ ತುಂಬ MB ಇದೆ. ಆ ಒಂದು ಕಾರಣಕ್ಕೋಸ್ಕರ ನೀವು ಈಗಿನ ಟೈಮ್ದಲ್ಲಿ 10,000 ರೂಪಾಯಲ್ಲಿ ಯಾವುದೇ ಮೊಬೈಲ್ ಬಂದರೂ ಕೂಡ ತೊಗೋಬೇಡಿ. ನಾನು ನಿಮಗೆ ಸಜೆಷನ್ ಮಾಡ್ತೀನಿ, ತೊಗೋಬೇಡಿ. ಯಾಕಂದ್ರೆ ಒಂದು ಅಪ್ಲಿಕೇಶನ್ ನಡಿಬೇಕಾದ್ರೆ ತುಂಬ MB ಬೇಕು. ಅದಕ್ಕೋಸ್ಕರ ನಿಮ್ಮ ಮೊಬೈಲ್ ರನ್ ಆಗೋಲ್ಲ, ಮೊಬೈಲ್ ಆಫ್ ಆಗುತ್ತೆ.
ಅದಕ್ಕೋಸ್ಕರ 10,000ದಲ್ಲಿ ಮೊಬೈಲ್ ತೊಗೋತೀನಿ ಅಂತ ಮೈಂಡ್ ಸೆಟ್ ಇದ್ದರೆ ತೊಗೋಬೇಡಿ, ದಯವಿಟ್ಟು ಅದನ್ನು ತೊಗೋಬೇಡಿ, ಬಿಟ್ಬಿಡಿ. ಅದನ್ನ ಬಿಟ್ಟು ನೀವು ಏನು ಮಾಡಿ, ಅಂಡರ್ ನಿಮಗೆ ಮ್ಯಾಕ್ಸಿಮಮ್ ಒಂದು 10,000 ಇಲ್ಲ 10,000ಕ್ಕಿಂತ ನಾನು ಮ್ಯಾಕ್ಸಿಮಮ್ ಜಾಸ್ತಿ ಪ್ರೈಸ್ ಆಗ್ತೀನಿ. ನಿಮ್ಮ ಅಂಡರ್ ಒಂದು 15,000 ಒಳಗಡೆ ನಾನು ಅಮೌಂಟಲ್ಲಿ ನನ್ನ ಹತ್ರ ಅಮೌಂಟ್ ಇದೆ, ಅಷ್ಟು ಶೇವಿಂಗ್ ಇದೆ, ಅದರ ಒಳಗಡೆ ನಾನು ಮೊಬೈಲ್ ತೊಗೋತೀನಿ ಅಂದರೆ ಬೆಸ್ಟ್ ನನಗೆ ಸಜೆಷನ್ ಮಾಡ್ತೀನಿ. ಯಾವುದಪ್ಪ ಅಂದ್ರೆ ಮೊದಲನೇ ಮೊಬೈಲ್ ಬಂದ್ಬಿಟ್ಟು ಆ್ಯಕ್ಚುಲಿ ಸ್ಯಾಮ್ಸಂಗ್ F06 ಬಂದ್ಬಿಟ್ಟು 5G ಮೊಬೈಲ್ ಬಂದ್ಬಿಟ್ಟು ಈ ಒಂದು ಮೊಬೈಲ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಟೋಟಲ್ ಬಂದ್ಬಿಟ್ಟು 10,499 ರೂಪಾಯಲ್ಲಿ ನಿಮಗೆ ಸಿಗುತ್ತೆ ಈ ಒಂದು ಮೊಬೈಲ್. ಆ್ಯಕ್ಚುಲಿ ಇದರ ಪ್ರೊಸೆಸ್ ಎಲ್ಲ ನಾನು ಮೇಲ್ಗಡೆ ಆಗ್ತಾಯಿರ್ತೀನಿ, ಎಷ್ಟು ಡೈಮೆನ್ಸಿಟಿ ಮತ್ತು ಮೀಡಿಯಾ ಎಷ್ಟು ಕ್ಯಾಮ್ರಾ MP ಬ್ಯಾಟ್ರಿ ಎಲ್ಲ ನಿಮಗೆ ಮೇಲ್ಗಡೆ ಆಗ್ತಾ ಇರ್ತೀನಿ. ಅದನ್ನೆಲ್ಲ ನಾನು ನಿಮಗೆ ಕ್ಲಿಯರಿ ಎಕ್ಸ್ಪ್ಲೇನ್ ಮಾಡಲ್ಲ, ಯಾಕಂದ್ರೆ ವೀಡಿಯೋ ಜಾಸ್ತಿ ಲೆಂತ್ ಆಗುತ್ತೆ. ನೀವೇ ಮೇಲ್ಗಡೆ ಹಾಕಿರ್ತೀನಿ, ಸ್ವಲ್ಪ ವೀಡಿಯೋ ಏನು ಮಾಡಿ ಆಫ್ ಮಾಡಿ ನೋಡ್ಕೊಳ್ಳಿ, ಎಲ್ಲ ನಿಮಗೆ ಆಗ್ತಾ ಇರ್ತೀನಿ. ಜಸ್ಟ್ ಈ ಒಂದು ಮೊಬೈಲ್ ಆ್ಯಕ್ಚುಲಿ ಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ನಿಮಗೆ ಎಷ್ಟು 10,000 ಮೇಲ್ಗಡೆ ಅಮೌಂಟಲ್ಲಿ ಸಿಗುತ್ತೆ. ಇದು ಬೆಸ್ಟ್ ಮೊಬೈಲ್ ಅಂತಲೇ ಹೇಳ್ಬೋದು. ಮ್ಯಾಕ್ಸಿಮಮ್ ನೀವು ತೊಗೋತೀನಿ ಅಂದರೆ ಇದೊಂದು ನಾನು ನಿಮಗೆ ಸಜೆಷನ್ ಮಾಡ್ತೀನಿ, ಈ ಒಂದು ಮೊಬೈಲ್ ತೊಗೊಳ್ಳಿ, ಇದು ಕೂಡ ಬೆಸ್ಟ್ ನೀವು ಯೂಸ್ ಮಾಡೋದಕ್ಕೆ ಇದೊಂದು ಬೆಸ್ಟ್. ಇನ್ನು ಸೆಕೆಂಡ್ ನನಗೆ ಅದಕ್ಕಿಂತ ಇನ್ನೂ ಸ್ವಲ್ಪ ನನ್ನ ಹತ್ರ ಪ್ರೈಸ್ ಇದೆ, ಇನ್ನೂ ಸ್ವಲ್ಪ ನನ್ನ ಹತ್ರ ದುಡ್ಡು ಇದೆ ಅಂದರೆ ನಿಮಗೆ Vivo T4 Lite 5G ಮೊಬೈಲ್ ಇದೆ. ಆ್ಯಕ್ಚುಲಿ ಬಿಟ್ಟು ಇದರ ಒಂದು ಪ್ರೈಸ್ ಬಿಟ್ಟು ಮ್ಯಾಕ್ಸಿಮಮ್ ಅಂದರೆ 12,999 ರೂಪಾಯಿ ಅಮೌಂಟ್ ಇದೆ. ಈ ಒಂದು ಪ್ರೈಸಲ್ಲಿ ನಿಮಗೆ ಸಿಗುತ್ತೆ ಈ ಸೇಲಲ್ಲಿ, ಇವಾಗ ನಡೀತಿರೋ ಪ್ರೆಸೆಂಟ್ ಸೇಲಲ್ಲಿ ನಿಮಗೆ ಸಿಗುತ್ತೆ. ಮತ್ತು ನಾನು ನಿಮ್ಗೆ ಎಲ್ಲರಿಗೆ ಹೇಳ್ಬೇಕಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ನಾನು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ, ಈ ವಿಡಿಯೋ ಟೈಮಲ್ಲಿ ಏನಾಗುತ್ತೆ ಪ್ರೈಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದ್ರೆ ಸೇಲಲ್ಲಿ ಮೇಲ್ಗಡೆ ಹೋಗ್ಬೋದು, ಡೌನಲ್ಲಿ ಆಗ್ಬೋದು, ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ, ಏನೂ ಇಲ್ಲ. ಪ್ರೈಸ್ ಬಂದ್ಬಿಟ್ಟು ಎಷ್ಟು 12 ಅಂದರೆ ಮ್ಯಾಕ್ಸಿಮಮ್ 13,000 ರೂಪಾಯಲ್ಲಿ ಸಿಗುತ್ತೆ ನಿಮಗೆ ಈ Vivo ಅಂದರೆ ಮೊಬೈಲು. ಇದು ಕೂಡ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಒಳ್ಳೆ ಬ್ಯಾಟ್ರಿ, ಒಳ್ಳೆ ಇದರಲ್ಲಿ ದುಡ್ಡಲ್ಲಿ ನನಗೆ ಅಷ್ಟು ದುಡ್ಡಿದೆ ಅಂದರೆ 13,000 ಬಜೆಟಲ್ಲಿ ಇದು ಬೆಂಕಿ ಮೊಬೈಲ್. ತೊಗೋಬೇಕನ್ನೋರು ತೊಗೊಳ್ಳಿ, ಕಣ್ಣು ಮುಚ್ಚಿ ತೊಗೊಳ್ಳಿ. ನಾನು ನಿಮಗೆ ಹೇಳ್ಬೇಕಾದ್ರೆ ಈ ಲಿಸ್ಟಲ್ಲಿ ಪ್ರತಿಯೊಂದು ಪ್ರಕಾರ ನಾನು ನಿಮಗೆ ಹೇಳ್ತಾ ಇರೋದು ಕಣ್ಣು ಮುಚ್ಚಿನೇ ತೊಗೊಳ್ಳಿ. ಇದು ಕೂಡ ಬೆಸ್ಟ್ ಮೊಬೈಲ್ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ನನಗೆ ಅದಕ್ಕಿಂತ ಸ್ವಲ್ಪ ಅಮೌಂಟ್ ಇನ್ನೂ ಕೂಡ ನನಗೆ ಇದಿದೆ, ನಾನು IQಯಲ್ಲಿ ತೊಗೋತೀನಿ ಅಂದರೆ ನಿಮಗೋಸ್ಕರ IQ ಮೊಬೈಲ್ ಲವರ್ಸ್ ನಿಮಗೋಸ್ಕರ ಮೊಬೈಲ್ ಕೂಡ ಒಂದಿದೆ. ಯಾವುದಪ್ಪ ಅಂದರೆ IQ Z10 Lite ಅಂತ ಬಂದ್ಬಿಟ್ಟು ಈ ಒಂದು ಮೊಬೈಲ್ ಪ್ರೈಸ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 13,499 ರೂಪಾಯಿ ಅಮೌಂಟ್. ಈ ಒಂದು ಪ್ರೈಸಲ್ಲಿ ನಿಮಗೆ ಈ ಒಂದು ಮೊಬೈಲ್ ಸಿಗುತ್ತೆ, ಬೆಂಕಿ ಮೊಬೈಲ್. ಇದ್ರ ಪ್ರೊಸೆಸ್ ಕೂಡ ಜಾಸ್ತಿ ನಿಮ್ಗೆ ಹೇಳೋದೇನು ಬೇಕಾಗಿಲ್ಲ, ಮೇಲ್ಗಡೆ ಇದೆ ನೀವು ನೋಡ್ತಾನೆ ಇದ್ದೀರಾ. ಇದು ಕೂಡ ಬೆಂಕಿ ಅಂತ ನೋಡಿ ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಇದರಲ್ಲಿ ನಿಮಗೆ ಸಿಗ್ತದೆ. ಈ ಒಂದು ಮೊಬೈಲ್ ಕೂಡ ನೀವು ತೊಗೋಬೋದು. ಅದರ ಬಟ್ ಈ ಮೊಬೈಲ್ ಆಫರ್ ಎಲ್ಲಿ ನಡೀತದೆ, ಅಮೆಜಾನಲ್ಲಿ ನಿಮಗೆ ಸಿಗುತ್ತೆ, ಅಮೆಜಾನಿಂದ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಆದರೆ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾರೆ, ಈಗ ನಾನು ನಿಮಗೆ ಇಷ್ಟು ಎಲ್ಲ ಮೊಬೈಲ್ ಹೇಳ್ತಾ ಇದ್ದೀನಿ, ಯಾವುದೋ ಒಂದು ಮೊಬೈಲ್ ಹೇಳಿದ್ರು ಕೂಡ ಪ್ರತಿಯೊಂದು ಮೊಬೈಲ್ ಲಿಂಕ್ಸ್ ನನ್ನ ವೀಡಿಯೋ ತೆಗೆದ್ರೆ ಡಿಸ್ಕ್ರಿಪ್ಷನ್ ಇದೆಯಾ, ನೀವು ಅದ್ರ ಮೂಲಕ ಅಲ್ಲಿ ಕ್ಲಿಕ್ ಮಾಡಿ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಏನಾದರೂ ಪರ್ಚೇಸ್ ಮಾಡಿದರೆ ನಿಮ್ಮಿಂದ ನನಗೆ ಸ್ವಲ್ಪ ಕಮಿಷನ್ ಸಿಗುತ್ತೆ, ಮತ್ತು ನನಗೂ ಸ್ವಲ್ಪ ಯೂಸ್ ಆಗುತ್ತೆ ಅಷ್ಟೇ, ಏನೂ ಇಲ್ಲ. ಇದ್ದಿದ್ದಂಗೆ ಆಯ್ತಾನೆ, ಯಾವುದೇ ರೀತಿ ಮುಚ್ಚುಮರೆ ಮಾಡಲ್ಲ. ಓಕೆ, ಇದು ಮಾಡ್ಕೊಳ್ಳಿ. ಇದು ಕೂಡ IQ ಲವರ್ಸ್ ಇದ್ದರೆ ನಿಮಗೆ ಬೆಸ್ಟ್ ಮೊಬೈಲ್. ಅದು ಎಷ್ಟು ನಿಮಗೆ 13,000 ಸಮಥಿಂಗ್, ಎಷ್ಟು ಅಂದರೆ ಒಂದು 14,000 ಅಂದರೆ 13,499 ರೂಪಾಯಿ ಅಮೌಂಟಲ್ಲಿ ನಿಮಗೆ ಸಿಗುತ್ತೆ ಬೆಂಕಿ ಮೊಬೈಲ್ ಅಂತ. ಇದು ಬಂದ್ಬಿಟ್ಟು ಅಮೆಜಾನಲ್ಲಿ ಸಿಗುತ್ತೆ. ಇನ್ನು ನೆಕ್ಸ್ಟ್ ನನಗೆ ನಾನು ಸ್ಯಾಮ್ಸಂಗ್ ಲವರ್ ಅಪ್ಪ ಅಂದರೆ ನಿಮಗೆ ಕೂಡ ಒಂದು ಬೆಸ್ಟ್ ಮೊಬೈಲ್ ಸಜೆಷನ್ ಮಾಡ್ತೀನಿ. ಯಾವುದಪ್ಪ ಅಂದ್ರೆ ಸ್ಯಾಮ್ಸಂಗ್ M17 ಅಂತ ಬಂದ್ಬಿಟ್ಟು ಈ ಒಂದು ಮೊಬೈಲ್ ಕೂಡ ನಿಮಗೆ ಆ್ಯಕ್ಚುಲಿ ಎಷ್ಟು ಅಮೌಂಟಲ್ಲಿ ಸಿಗುತ್ತೆ ಅಂದರೆ 13,999 ರೂಪಾಯಿ, ಟೋಟಲಾಗಿ 14,000 ರೂಪಾಯಿ ಪ್ರೆಸೆಂಟ್ ಅಂದರೆ 14,000 ರೂಪಾಯಿ ಒಳಗಡೆ ನಿಮಗೆ ಸಿಗುತ್ತೆ ಈ ಒಂದು ಮೊಬೈಲು. ಈ ಒಂದು ಮೊಬೈಲ್ ಕೂಡ ನಿಮಗೆ ಅಮೆಜಾನಲ್ಲಿ ಸಿಗುತ್ತೆ, ಬೆಸ್ಟ್ ಅಂತ ಹೇಳ್ಬೋದು. ಸ್ಯಾಮ್ಸಂಗ್ ಲವರ್ ಇದ್ದರೆ ನೀವು ತೊಗೊಳ್ಳಿ, ಈ ಒಂದು ಮೊಬೈಲ್ ನೀವು ಕೂಡ ಯೂಸ್ ಆಗುತ್ತೆ. ಈಗ ನಾನು ನಿಮಗೆ ಹೇಳೋದು ಎಷ್ಟು ಮ್ಯಾಕ್ಸಿಮಮ್ 15,000 ಅಂದರೆ 10ರಿಂದ ಒಂದು 15,000 ಒಳಗಡೆ ಹೇಳಿದ್ದೀನಿ ನಾನು ನಿಮಗೆ, ಅಂಡರ್ ಆಗಿ ಅದರ ಒಳಗಡೆ ನಿಮಗೆ ಹೇಳಿದೆ. ಇನ್ನು ನೆಕ್ಸ್ಟ್ ನಿಮಗೆ ಇನ್ನೂ ಸ್ವಲ್ಪ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ, ಮ್ಯಾಕ್ಸಿಮಮ್ ಉಂಟು 15,000ದಿಂದ ಒಂದು 20,000ವರೆಗೆ ನನ್ನ ಹತ್ರ ಅಮೌಂಟ್ ಇದೆ ಬ್ರದರ್, ಅದರ ಒಳಗಡೆ ಯಾವುದಾದ್ರೂ ಒಂದು ಬೆಸ್ಟ್ ಮೊಬೈಲ್ ಇದ್ದರೆ ಹೇಳಿ ತೊಗೋತೀನಿ ಅಂದರೆ ನಾನು ನಿಮಗೆ ಕೆಲವೊಂದಷ್ಟು ಮೊಬೈಲ್ ಸಜೆಷನ್ ಮಾಡ್ತೀನಿ. ಯಾವುದಪ್ಪ ಅಂದ್ರೆ ಮೊದಲನೇ ಮೊಬೈಲ್ ಸಜೆಷನ್ ಮಾಡೋದು ನಿಮಗೆ ಯಾವುದಪ್ಪ ಅಂದರೆ, ನೀವೇನಾದರೂ ಮೋಟರೋಲಾ ಮೊಬೈಲ್ ಲವರ್ ಇದ್ದರೆ ನಿಮಗೆ ಬೆಸ್ಟ್ ಸಜೆಷನ್ ಅಂದರೆ ಯಾವುದಪ್ಪ ಅಂದ್ರೆ ಈ ಮೋಟರೋಲಾ G67 ಪವರ್ ಅಂತ ಒಂದು ಮೊಬೈಲ್ ಇದೆ. ಈ ಒಂದು ಮೊಬೈಲ್ ಪ್ರೈಸ್ ಬಿಟ್ಟು ಮ್ಯಾಕ್ಸಿಮಮ್ ಅಂದರೆ 16,499 ರೂಪಾಯಿ ಅಮೌಂಟು. ಈ ಒಂದು ಮೊಬೈಲ್ ಕೂಡ ಪ್ರೊಸೆಸ್ ತುಂಬ ಒಳ್ಳೆಯದಿದೆ, ಆರಾಮಾಗಿ ನೀವು ಕ್ಯಾಮ್ರಾ ಆಗಿರ್ಬೋದು, ಬ್ಯಾಟ್ರಿ ಆಗಿರ್ಬೋದು, ಮತ್ತು ಡಿಸ್ಪ್ಲೇ ಆಗಿರ್ಬೋದು, ಪ್ರೊಸೆಸಿಂಗ್ ಆಗಿರ್ಬೋದು ಒಳ್ಳೆಯ ರೀತಿ ಇದೆ. ಈ ಮೊಬೈಲ್ ಕೂಡ ನೀವು ತೊಗೋಬೋದು. ಎಷ್ಟು ನಿಮಗೆ ಮ್ಯಾಕ್ಸಿಮಮ್ ಅಂದರೆ 16,500 ಅಮೌಂಟಲ್ಲಿ ನಿಮಗೆ ಸಿಗುತ್ತೆ. ಇದರ ಒಂದು ಲಿಂಕ್ ಬೇಕಾದ್ರೆ ನಿಮಗೆ ಹಾಕಿರ್ತೀನಿ ಕೆಳಗಡೆ. ಇದು ನಿಮಗೆ ಬಂದ್ಬಿಟ್ಟು ಫ್ಲಿಪ್ಕಾರ್ಟಲ್ಲೇ ಸಿಗುತ್ತೆ ಡೀಲ್ಸ್, ಇದರಲ್ಲಿ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ಆರಾಮಾಗಿ ನೀವು ಕಣ್ಣು ಮುಚ್ಚಿ ತೊಗೊಳ್ಬೋದು. ಏನಾದರೂ ನೀವು ಮೋಟರೋಲಾ ಲವರ್ ಇದ್ದರೆ ನಾನು ತೊಗೋತೀನಿ ಅಂದರೆ ಇದು ನಿಮಗೆ ಬೆಸ್ಟ್, ಇದನ್ನು ಕೂಡ ನೀವು ತೊಗೋಬೋದು. ನಾನು ನಿಮಗೆ ಸಜೆಷನ್ ಮಾಡ್ತೋ ಮೊಬೈಲ್ ಇದು ಬೆಸ್ಟ್, ಇದು ತೊಗೊಳ್ಬೋದು. ಇಲ್ಲ ನಿಮಗೆ ಮತ್ತೊಂದು ಮೊಬೈಲ್ ಸಜೆಷನ್ ಮಾಡ್ತೀನಿ, ಅದಕ್ಕಿಂತ ಸ್ವಲ್ಪ ನನ್ನ ಹತ್ರ ಪ್ರೈಸ್ ಜಾಸ್ತಿ ಇದೆ, ರೇಂಜ್ ಒಂದು 20,000 ಇದೆ ಅಂದರೆ ನಿಮಗೆ Realme P4 ಅಂತ ಒಂದು ಮೊಬೈಲ್ ಇದೆ. ಈ ಒಂದು ಮೊಬೈಲ್ ಪ್ರೈಸ್ ಬಿಟ್ಟು 19,999 ರೂಪಾಯಲ್ಲಿ ಅಮೌಂಟಲ್ಲಿ ನಿಮಗೆ ಸಿಗುತ್ತೆ. ಈ ಒಂದು ಮೊಬೈಲ್ ಕೂಡ ಬೆಸ್ಟ್, ಕಣ್ಣು ಮುಚ್ಚಿ ತೊಗೊಳ್ಬೋದು. ಅಂಡರ್ ಒಂದು 20,000 ಒಳಗಡೆ ಇದೆ. ಇದು ಆ್ಯಕ್ಚುಲಿ ಬಿಟ್ಟು ಎಷ್ಟು ಟೋಟಲಾಗಿ 20,000 ರೂಪಾಯಿ ಅಮೌಂಟ್ ಇದ್ದು, ಕಣ್ಣು ಮುಚ್ಚಿ ತೊಗೊಳ್ಳಿ. 20,000 ಅಮೌಂಟ್ ಇದ್ದರೆ ತೊಗೊಳ್ಳಿ, ಇದು ಕೂಡ ನಿಮಗೆ ಬೆಸ್ಟು. ಈ ಒಂದು ಮೊಬೈಲ್ ಕೂಡ ನಿಮಗೆ ಸಿಗೋದಿಲ್ಲ ಅಂದರೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ.
ಬೆಸ್ಟ್ ಪ್ರೊಸೆಸ್ ಕೂಡ ಒಳ್ಳೆ ರೀತಿಯಿಂದ ಇದು ತುಂಬ ಯೂಸ್ ಆಗುತ್ತೆ, ತೊಗೊಳ್ಳಿ. ಯಾರಾದರೂ ಇನ್ನು ನಿಮಗೆ ಬೇಕು ಒಳ್ಳೆ ರೀತಿಯಿಂದ ಇನ್ನು ಬೇಕಪ್ಪ ಅಂದ್ರೆ ತೊಗೋಬೋದು. ಇನ್ನು ನೆಕ್ಸ್ಟ್ ಮತ್ತೊಂದು ನಿಮಗೆ ಮೊಬೈಲ್ ಸಜೆಷನ್ ಮಾಡ್ತೀನಿ ಯಾವಪ್ಪ ಅಂದ್ರೆ ಮೋಟ್ರೋಲಾ ಎಜ್ 16 ಪಿಷನ್ ಇದರಲ್ಲಿ ಬರುತ್ತೆ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಈ ಒಂದು ಮೊಬೈಲ್ ಕೂಡ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ಎಷ್ಟಿದೆಪ್ಪ ಅಂದ್ರೆ 19,999 ರೂಪಾಯಿ ಮೊಬೈಲ್ ಅಂದರೆ ಇದರ ಪ್ರೈಸ್ ಇದೆ. ಎಷ್ಟು ಟೋಟಲಿ ಇದು ಕೂಡ 20,000 ನಿಮಗೆ ಅಂಡರ್ 20,000 ಸಿಗುತ್ತೆ. ಇದು ಕೂಡ ಮೋಟ್ರೋಲಾ ಬೆಸ್ಟ್ ಮೊಬೈಲ್ ಅಂತಲೇ ಹೇಳ್ಬೋದು ನಿಮಗೆ. ಆ್ಯಕ್ಚುಲಿ ನಾನು ಸಜೆಷನ್ ಮಾಡೋದು ಇದು ಮೊಬೈಲ್ ನೀವು ಕಣ್ಣು ಮುಚ್ಚಿ ಕೂಡ ತೊಗೋಬೋದು. ಇದರಿಂದ ಪ್ರೊಸೆಸ್ ಆಗಿರ್ಬೋದು, ಇನ್ನು ಕೂಡ ಇದು ತುಂಬ ಬೆನಿಫಿಟ್ಸ್, ತುಂಬ ಒಳ್ಳೆಯ ರೀತಿಯಿಂದ ಪ್ರೊಸೆಸ್ ಆಗುತ್ತೆ, ಒಳ್ಳೆಯ ರೀತಿಯಿಂದ ಯೂಸ್ ಕೂಡ ಮಾಡ್ಬೋದು. ಇದು ಬಂದ್ಬಿಟ್ಟು ನಿಮಗೆ ಅಂಡರ್ 20 ಅಂದರೆ ಮ್ಯಾಕ್ಸಿಮಮ್ 15,000ರಿಂದ 20,000 ಒಳಗಡೆ ಸಿಗುವಂಥ ಮೊಬೈಲ್. ಇಷ್ಟು ಹೇಳಿನಲ್ಲ, ಇದರಲ್ಲಿ ನಿಮ್ಗೆ ಯಾವ್ದು ಬೇಕಾದರೂ ನೀವು ಕಣ್ಣು ಮುಚ್ಚಿ ತೊಗೊಳ್ಬೋದು. ಇವೆಲ್ಲ ನಮಗೆ ಹೇಳ್ಬೇಕಾದ್ರೆ ಆಲ್ಮೋಸ್ಟ್ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಜಾನ್ ಆಗಿರ್ಬೋದು, ಇದರಲ್ಲಿ ಸೇಲ್ ನಡೀತಾ ಇರುತ್ತೆ. ಡೀಲ್ಸ್ ಸ್ವಲ್ಪ ಅಪ್ ಡೌನ್ ಆಗ್ತಾ ಇರುತ್ತೆ. ನೀವು ಏನು ಮಾಡಿ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ನನ್ನ ಹತ್ರ 20,000 ಬ್ರದರ್, 20ರಿಂದ ಒಂದು 25,000 ಒಳಗಡೆ ಯಾವುದಾದ್ರೂ ಒಂದು ಮೊಬೈಲ್ ಇದ್ದರೆ ಹೇಳಿ ಬ್ರದರ್, ಸಜೆಷನ್ ಮಾಡಿದ್ರೆ. ಟೋಟಲಾಗಿ 4 ಮೊಬೈಲ್ ಇದೆ ಇದರಲ್ಲಿ ಬೆಸ್ಟ್. ಇದರಲ್ಲಿ 4 ಮೊಬೈಲ್ ಅಂದರೆ 4 ಕ್ಯಾಟಗರಿ ಮೇಲ್ಗಡೆ ಬರುತ್ತೆ. ಇದರಲ್ಲಿ ನಾನು ಏನು ಮಾಡಿದೆ, 4 ಕ್ಯಾಟಗರಿ ಚೂಸ್ ಮಾಡಿದೆ. ಯಾವ್ಯಾವ ಕ್ಯಾಟಗರಿ ಅಂದರೆ ಮೊದಲನೇ ಕ್ಯಾಟಗರಿ ಬಂದ್ಬಿಟ್ಟು ಕ್ಯಾಮ್ರಾ. ನಮ್ಮಂಥ ವಿಡಿಯೋ ಕ್ರಿಯೇಟರ್ಸ್ ಇದ್ದರೆ ನಿಮಗೆ ಕ್ಯಾಮ್ರಾ ಬೇಕು, ಹೌದಲ್ಲ, ಕ್ಯಾಮ್ರಾ ಸೆಲೆಕ್ಟ್ ಮಾಡಿದೆ, ಅದಕ್ಕೋಸ್ಕರ ಕ್ಯಾಮ್ರಾ ಸೆಲೆಕ್ಟ್ ಮಾಡಿದೆ. ಸೆಕೆಂಡ್ ಕ್ಯಾಟಗರಿ ಬಂದ್ಬಿಟ್ಟು ಒಂದು ಬೆಸ್ಟ್ ಬ್ಯಾಟ್ರಿ ಬೇಕು. ನಾನು ಡೆಲಿವರಿ ಬೈ ಮಾಡ್ತೀನಿ, ನಾನು ಪ್ರತಿದಿನ ಡೆಲಿವರಿ ಮಾಡ್ತೀನಿ. ಅಮೌಂಟ್ ಅಂದರೆ ಫುಡ್ ಆಗಿರ್ಬೋದು, ಈ ರೀತಿ ರ್ಯಾಪಿಡೋ ಈ ರೀತಿ ಮಾಡ್ತಾಯಿರ್ತೀನಿ ಬ್ರದರ್. ನನಗೆ ನನ್ನೊಂದು ಮೊಬೈಲ್ ಬ್ಯಾಟ್ರಿ ಬೇಕು ಜಾಸ್ತಿ ಅಂದರೆ ನಿಮಗೆ ಅದನ್ನು ಕೂಡ ಸೆಲೆಕ್ಟ್ ಮಾಡಿದೆ ಸೆಕೆಂಡ್ ಕ್ಯಾಟಗರಿ. ಇನ್ನು ಥರ್ಡ್ ಕ್ಯಾಟಗರಿ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಾವು ಗೇಮಿಂಗ್, ನಾವೇನಾದರೂ ಗೇಮಿಂಗ್ ಮಾಡ್ತಾಯಿದ್ವಿ, ನಾವು ಗೇಮ್ ಆಡ್ತೀವಿ ಬ್ರದರ್, ನಾವು ಗೇಮಿಂಗ್ ಚಾನೆಲ್ ಆಗಿರ್ಬೋದು, ನಾವು ಗೇಮ್ ಜಾಸ್ತಿ ಇಂಟ್ರೆಸ್ಟ್ ಇದೆ, ನಮ್ಮ ಗೇಮಿಂಗ್ ಮೊಬೈಲ್ ಸಜೆಷನ್ ಮಾಡಿದ್ರೆ ನಿಮಗೂ ಕೂಡ. ಇನ್ನು ಫೋರ್ತ್ ಕ್ಯಾಟಗರಿ ಬಂದ್ಬಿಟ್ಟು ನಮಗೆ ಈ ಆ್ಯಂಡ್ರಾಯ್ಡ್ ಮತ್ತು ಈ ಸ್ಯಾಮ್ಸಂಗಲ್ಲಿ ಯಾವುದು, ಇದರಲ್ಲಿ ಆ್ಯಂಡ್ರಾಯ್ಡ್ ಆಗಿರೋ ಸ್ಯಾಮ್ಸಂಗ್ ಆಗಿರ್ಬೋದು, ಯಾವ್ದು ತೊಗೋಬೇಕು ಇದಿಲ್ಲ. ಈಗ ನಾನು ನಿಮಗೆ ಈ 4 ಕ್ಯಾಟಗರಿ ಇರೋದಿಲ್ಲ, ಈ 4 ಕ್ಯಾಟಗರಿ ಮೇಲ್ಗಡೆ ಒಂದೊಂದು ಮೊಬೈಲ್ಸ್ ನಾನು ಏನು ಮಾಡಿದ್ದೀನಿ ಲಿಸ್ಟ್ ಮಾಡಿ, ಯಾವುದು ಬೆಟರ್ ಏನಿದೆ ಎಲ್ಲ ನಾನು ಸಜೆಸ್ಟ್ ಮಾಡಿ ಅದರ ಲಿಸ್ಟ್ ಮಾಡಿದ್ದೀನಿ. ನಾನು ನಿಮಗೆ ಹೇಳ್ತೇನೆ. ಇನ್ನು ನಿಮಗೆ ಏನಾದರೂ ಕ್ಯಾಮ್ರಾ ಬೇಕಪ್ಪ, ನನಗೆ ಒಳ್ಳೆ ರೀತಿ ಒಂದು ಕ್ಯಾಮ್ರಾ ಬೇಕು ಅಂಡರ್ ಒಂದು 25,000 ಒಳಗಡೆ ಅಂದರೆ ಮ್ಯಾಕ್ಸಿಮಮ್ ಅಂದರೆ ನಿಮ್ಗೊಂದು ಮೊಬೈಲ್ ಸಜೆಷನ್ ಮಾಡ್ತೀನಿ. ಯಾವುದಪ್ಪ ಅಂದ್ರೆ ತುಂಬ ಸಿಂಪಲ್, ವಿವೋ T4 ಪ್ರೋ ಅಂತ ಬಂದ್ಬಿಟ್ಟು ಆ್ಯಕ್ಚುಲಿ ಬಂದ್ಬಿಟ್ಟು ಈ ಒಂದು ಮೊಬೈಲ್ ಮ್ಯಾಕ್ಸಿಮಮ್ ಪ್ರೈಸ್ ಬಂದ್ಬಿಟ್ಟು ಎಷ್ಟಪ್ಪ ಅಂದ್ರೆ 24,999 ರೂಪಾಯಿ ಅಮೌಂಟಲ್ಲಿ ಸಿಗುತ್ತೆ. ಈ ಒಂದು ಮೊಬೈಲ್ ಕೂಡ ಪ್ರೊಸೆಸ್ ಬೆಸ್ಟ್, ಒಳ್ಳೆ ಕ್ಯಾಮ್ರಾ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ವೀಡಿಯೋಗ್ರಫಿ ಆಗಿರ್ಬೋದು, ಫೋಟೋಗ್ರಫಿ ಇದೊಂದು ಬೆಸ್ಟ್ ಅಂತ ಹೇಳ್ಬೋದು. ನಾನು ವೀಡಿಯೋ ಮಾಡ್ತೀನಿ, ಕಂಟೆಂಟ್ ಕ್ರಿಯೇಷನ್ ಆಗ್ತೀನಿ, ಇದೊಂದು ನಿಮಗೆ ಬೆಸ್ಟ್ ಮೊಬೈಲ್. ಯಾವುದಂದ್ರೆ ವಿವೋ ಆ್ಯಕ್ಚುಲಿ ಮುಟ್ಟು ಇದು ಕೂಡ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ನೀವು ತೊಗೊಳ್ಬೋದು. ಕಣ್ಣು ಮುಚ್ಚಿ ತೊಗೊಳ್ಳಿ, ಯಾರಾದ್ರೂ ಕ್ರಿಯೇಟರ್ಸ್ ಇದ್ದರೆ ಇದನ್ನು ತೊಗೊಳ್ಳಿ. ಇನ್ನು ನೆಕ್ಸ್ಟ್ ನಾನು ಗೇಮಿಂಗ್ ಬ್ರದರ್, ನಾನು ಗೇಮ್ ಮಾಡ್ತೀನಿ, ನಾನು ಗೇಮಿಂಗ್ ರಿಲೇಟೆಡ್ ಅಂದರೆ ನಿಮಗೆ ಗೇಮಿಂಗ್ ಅದರದೇ ಆದೊಂದು ಸೆಕ್ಷನ್, ಅದಕ್ಕೆ ಆದಂಥ ಒಂದು ಮೊಬೈಲ್ ಕೂಡ ನಾನು ಚೂಸ್ ಮಾಡಿದ್ದೀನಿ. ಯಾವುದಪ್ಪ ಅಂದ್ರೆ ರಿಯಲ್ಮಿ P3 ಅಲ್ಟ್ರಾ ಬಂದ್ಬಿಟ್ಟು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು 23,499 ರೂಪಾಯಿ ಅಮೌಂಟು. ಈ ಒಂದು ಮೊಬೈಲ್ ಕೂಡ ಪ್ರೊಸೆಸಿಂಗ್ ಜಾಸ್ತಿ ಸಿಗುತ್ತೆ, ನಿಮಗೆ ಜಾಸ್ತಿ ಯೂಸ್ ಮಾಡ್ಬೋದು, ಒಳ್ಳೆ ರೀತಿಯಿಂದ ಗೇಮಿಂಗ್ ಸ್ಮೂತಾಗಿ ರನ್ ಆಗುತ್ತೆ, ಗೇಮ್ ಆಡ್ಬೋದು ನೀವು, ಯಾವುದೇ ರೀತಿ ಸ್ಟ್ರಕ್ ಏನೂ ಆಗಲ್ಲ. ಇದು ಕೂಡ ಮೊಬೈಲ್ ಬೆಸ್ಟು. ಈ ಒಂದು ಮೊಬೈಲ್ ಕೂಡ ನೀವು ತೊಗೊಳ್ಳಿ, ಯಾರಾದರೂ ಗೇಮರ್ ಅಂದರೆ ಕ್ಯಾಟಗರಿ ಇದ್ದರೆ ನಿಮಗೆ ಬೆಸ್ಟು. ಇದು ಬಂದ್ಬಿಟ್ಟು ನಿಮಗೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ಆಫರಲ್ಲಿ ನೀವು ತೊಗೊಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಹೇಳಿದ್ನಲ್ಲ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಬೇಕನ್ನೋರು ನಿಮಗೂ ಕೂಡ ಒಂದು ಮೊಬೈಲ್ ಕ್ಯಾಟಗರಿ ಇದೆ. ಯಾವುದಪ್ಪ ಅಂದ್ರೆ ರಿಯಲ್ಮಿ P4 ಪವರ್ ಅಂತ ಬಂದ್ಬಿಟ್ಟು ಈ ಒಂದು ಮೊಬೈಲ್ ಮ್ಯಾಕ್ಸಿಮಮ್ ಬ್ಯಾಟ್ರಿ ಎಷ್ಟಿದೆ ನೀವು ಶಾಕ್ ಆಗ್ತಾರೆ. ಎಷ್ಟಂದ್ರೆ 10,001 mAh ಬ್ಯಾಟ್ರಿ ಇದೆ. ಮ್ಯಾಕ್ಸಿಮಮ್ ಇದರ ಪ್ರೈಸ್ ಬಂದ್ಬಿಟ್ಟು ಎಷ್ಟಪ್ಪ ಅಂದ್ರೆ 23,999 ರೂಪಾಯಿ ಅಮೌಂಟ್ ಇದೆ. ಎಷ್ಟು ಸುಮಾರು 24,000 ರೂಪಾಯಿ ಅಮೌಂಟಲ್ಲಿ ಸಿಗುತ್ತೆ. 10,000 mAh ಬ್ಯಾಟ್ರಿ, ಎಷ್ಟು 10,001 mAh ಬ್ಯಾಟ್ರಿ ಇದೆ. ಆ್ಯಕ್ಚುಲಿ ಆರಾಮಾಗಿ ನೀವು ಕಣ್ಣು ಮುಚ್ಚಿ ತೊಗೊಳ್ಳಿ. ಯಾರೆಲ್ಲ ಬ್ಯಾಟ್ರಿ ಬೇಕು, ನಾನು ಪ್ರತಿದಿನ ಯೂಸ್ ಮಾಡ್ತೀನಿ, ನಾನು ಡೆಲಿವರಿ ಮಾಡ್ತೀನಿ ಅನ್ನೋರಿಗೆ ಇದು ಬೆಸ್ಟ್. ಇದನ್ನು ಕೂಡ ನೀವು ಮೊಬೈಲ್ ತೊಗೊಳ್ಳಿ, ಕಣ್ಣು ಮುಚ್ಚಿ ತೊಗೊಳ್ಳಿ, ಒಳ್ಳೆ ಪ್ರೊಸೆಸ್ಸು ಒಳ್ಳೆ ಇದರಿಂದ ಸಿಗುತ್ತೆ ಬ್ಯಾಟ್ರಿ. ಬಟ್ ಇದರ ಸ್ವಲ್ಪ ಕ್ಯಾಮ್ರಾ ಒಂದು ಸ್ವಲ್ಪ ಕಡಿಮೆ ಡೌನ್ ಇದೆ, ಅದನ್ನು ಕೂಡ ಹೇಳ್ತೀನಿ ನಾನು ನಿಮಗೆ. ಸ್ವಲ್ಪ ಕ್ಯಾಮ್ರಾ ಡೌನ್ ಇದೆ, ನೋಡಿ ತೊಗೊಳ್ಳಿ ಅಷ್ಟೇ. ಬ್ಯಾಟ್ರಿ ಬೇಕಪ್ಪ ಅಂದರೆ ಬೆಸ್ಟ್ ನಿಮಗೆ ಇದು ಆ್ಯಕ್ಚುಲಿ ಉಂಟು. ಅಷ್ಟು ಡೌನ್ ಇಲ್ಲ, ಆದರೆ ಸ್ವಲ್ಪ ಓಕೆ. ಇನ್ನು ನೆಕ್ಸ್ಟ್ ನನಗೆ ಆ್ಯಂಡ್ರಾಯ್ಡ್ ಆಗಿರ್ಬೋದು, ಸ್ಯಾಮ್ಸಂಗ್ ಎಲ್ಲ ಓರಿದೆ, ನಾನು ಬಿಟ್ಟರೆ ಆ್ಯಂಡ್ರಾಯ್ಡಲ್ಲಿ ನಾನು ಸ್ಯಾಮ್ಸಂಗ್ ಬೇಕು, ಇಲ್ಲ ನಾನು ಇದು ಮಾಡ್ತೀನಿ ಅಂದರೆ ನಿಮ್ಮ ಸ್ಯಾಮ್ಸಂಗ್ದವರು ಇಷ್ಟಪಡೋರು ನಿಮಗೂ ಕೂಡ ಕ್ಯಾಟಗರಿ ತುಂಬ ಜನ ಇರ್ತಾರೆ, ಅವ್ರಿಗೂ ಕೂಡ ನಾನು ನಿಮಗೆ ಸಜೆಷನ್ ಮಾಡ್ತೀನಿ. ಮೊಬೈಲ್ ಯಾವುದಪ್ಪ ತುಂಬ ಸಿಂಪಲ್ ಅಂದರೆ ಸ್ಯಾಮ್ಸಂಗ್ M56 ಬಂದ್ಬಿಟ್ಟು ಇದರ ಒಂದು ಮೊಬೈಲ್ ಪ್ರೈಸ್ ಬಂದ್ಬಿಟ್ಟು ಸ್ವಲ್ಪ ಡೌನ್ ಇದೆ. ಇದು ಕೂಡ ಬೆಸ್ಟ್ ಯೂಸ್ ಮಾಡೋದು. ಎಷ್ಟು ಪ್ರೈಸ್ ಅಂದರೆ 21,999 ರೂಪಾಯಿ ಅಮೌಂಟಲ್ಲಿ ಸಿಗುತ್ತೆ. ಒಳ್ಳೆ ಕ್ವಾಲಿಟಿ, ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ಅಂಡರ್ ಒಂದು 22,000 ರೂಪಾಯಿ ಅಮೌಂಟಲ್ಲಿ ಸಿಗುತ್ತೆ. ಇದು ಕೂಡ ಬೆಸ್ಟ್. ಇದು ಮ್ಯಾಕ್ಸಿಮಮ್ ಬಂದ್ಬಿಟ್ಟು ನಿಮ್ಗೆ ಅಮೆಜಾನಲ್ಲಿ ಸಿಗುತ್ತೆ, ನೀವು ಆರಾಮಾಗಿ ಕಣ್ಮುಚ್ಚಿ ಪರ್ಚೇಸ್ ಮಾಡ್ಕೊಳ್ಬೋದು. ತೊಗೊಳ್ಳೋದಿದ್ರೆ ತೊಗೊಳ್ಳಿ. ಇನ್ನು ನೆಕ್ಸ್ಟ್ ನನ್ನ ಹತ್ರ 25,000ದಿಂದ 30,000ವರೆಗೆ ದುಡ್ಡಿದೆ ಬ್ರದರ್. ಯಾವುದಾದ್ರೂ ಒಂದು ಮೊಬೈಲ್ ಇದ್ದರೆ ಸಜೆಷನ್ ಮಾಡಿದರೆ ತುಂಬ ಸಿಂಪಲ್, ನಿಮಗೆ 3 ಮೊಬೈಲ್ ಇದರಲ್ಲಿ ಸಜೆಷನ್ ಮಾಡ್ತೀನಿ. ಯಾವುದಪ್ಪ ಅಂದ್ರೆ ಮೊದಲನೇ ಮೊಬೈಲ್ ಬಂದ್ಬಿಟ್ಟು ಯಾವುದಪ್ಪ ರಿಯಲ್ಮಿ GT70 ಅಂತ ಬಂದ್ಬಿಟ್ಟು ಈ ಒಂದು ಮೊಬೈಲ್ ಪ್ರೈಸ್ ಬಂದ್ಬಿಟ್ಟು 29,499 ರೂಪಾಯಿ
ಪ್ರೈಸು ಈ ಒಂದು ಪ್ರೈಸಲ್ಲಿ ಸಿಗುತ್ತೆ. ಮತ್ತು ಇದು ಬೆಸ್ಟ್ ಗೇಮಿಂಗ್ ಫೋನ್ ಅಂತ ಅನ್ನೋದು, ಮತ್ತು ಬೆಸ್ಟ್ ಡಿಸ್ಪ್ಲೇ ಕೂಡ, ಮತ್ತು ಇದರಲ್ಲಿ ಪ್ರೊಸೆಸ್ ಕೂಡ ಜಾಸ್ತಿ ಒಳ್ಳೆ ರೀತಿಯೊಂದು ಪ್ರೊಸೆಸ್ ಬರುತ್ತೆ. ಮತ್ತು ನಿಮ್ಮ ಮೊಬೈಲ್ ಯಾವುದೇ ರೀತಿ ಹ್ಯಾಂಗ್ ಜಾಸ್ತಿ ಆಗೋಲ್ಲ, ಸ್ಮೂತಾಗಿ ರನ್ ಆಗುತ್ತೆ, ಯೂಸ್ ಆರಾಮಾಗಿ ನೀವು ಮಾಡ್ಬೋದು. ಈ ಒಂದು ಮೊಬೈಲ್ ರಿಯಲ್ಮಿ ಬಂದುಬಿಟ್ಟು ಯಾರಾದರೂ ತೊಗೊಳಿದ್ರೆ ತೊಗೊಳ್ಳಿ, ಕಣ್ಣು ಮುಚ್ಚೆ ತೊಗೊಳ್ಳಿ. ಎಷ್ಟು 29,000 ಮೇಲ್ಗಡೆ ಅಮೌಂಟ್ ಸ್ವಲ್ಪ ಚಿಲ್ಲರಿದೆ, ಅಷ್ಟು ಅಮೌಂಟಲ್ಲಿ ನೀವು ತೊಗೊಳ್ಬೋದು. ಬೆಂಕಿ ಮೊಬೈಲ್ ಅಂತ ಅನ್ನೋದು ಕಣ್ಣು ಮುಚ್ಚಿ ತೊಗೊಳಿದ್ರೆ ಬೆಸ್ಟು. ಕ್ಯಾಮ್ರಾನೂ ಇಲ್ಲಿ ಸಿಗುತ್ತೆ, ಮತ್ತು ಅದ್ರ ಜೊತೆ ಪ್ರೊಸೆಸ್ ಕೂಡ ಸಿಗುತ್ತೆ, ಡಿಸ್ಪ್ಲೇ ಕೂಡ ಒಳ್ಳೆ ರೀತಿಯಿಂದ ಸಿಗುತ್ತೆ. ಮತ್ತೇನು ಬೇಕು, ಆರಾಮಾಗಿ ನೀವು ತೊಗೊಳ್ಳಿ. ಇನ್ನು ನೆಕ್ಸ್ಟ್, ನನಗೆ ಕ್ಯಾಮ್ರಾ ಫುಲ್ ಪವರ್ಫುಲ್ ಬೆಂಕಿ ಕ್ಯಾಮ್ರಾ ಬೇಕು, ನನಗೆ ಬ್ರದರ್ ಒಂದು ಒಳ್ಳೆ ರೀತಿಯಿಂದ ಮೊಬೈಲ್ ಬೇಕು ಇದರಲ್ಲಿ ಅಂದರೆ ನಾನು ನಿಮಗೆ ಅದನ್ನೆಲ್ಲ ಹಾಕ್ಬೇಕು. ಇದು ಒಟ್ಟು ಮರಿಬೇಡಿ, ರಿಯಲ್ಮಿ ಒಳಗೆ ನೀವು ತೊಗೊಳ್ಳಿ. ಮತ್ತು ಅದ್ರ ಜೊತೆಗೆ ಸೆಕೆಂಡ್ ನೋಟು ನಾನು ನಿಮಗೆ ಮತ್ತೊಂದು ಮೊಬೈಲ್ ಸಜೆಷನ್ ಮಾಡ್ತೀನಿ. ಯಾವುದಪ್ಪ ಅಂದ್ರೆ ಪೋಕೋ, ಅಂದರೆ ಪೋಕೋ XT Pro ಅಂತ ಬಂದ್ಬಿಟ್ಟು ಈ ಒಂದು ಮೊಬೈಲ್ ಕೂಡ ಸಜೆಷನ್ ಮಾಡ್ತೀನಿ. ಈ ಒಂದು ಮೊಬೈಲ್ ಪ್ರೈಸ್ ಬಂದ್ಬಿಟ್ಟು ಟೋಟಲ್ ಬಂದ್ಬಿಟ್ಟು 28,999, ಅಂದರೆ 29,000 ರೂಪಾಯಿ ಸಮಥಿಂಗ್ ಇದು. ಈ ಮೊಬೈಲ್ ಕೂಡ ಬೆಂಕಿ ಕ್ಯಾಮ್ರಾ ಮಾತ್ರ ಬೆಂಕಿ, ಪವರ್ಫುಲ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಈ ಒಂದು ಮೊಬೈಲ್ ಕೂಡ ನೀವು ತೊಗೊಳ್ಬೋದು. ನಾನು ಕ್ಯಾಮ್ರಾಗೋಸ್ಕರ ತೊಗೋತೀನಿ ಅಂದರೆ ಬೆಸ್ಟ್ ಕ್ಯಾಮ್ರಾ ಇದು. ನಾನು ನಿಮ್ಗೆ ಸಜೆಷನ್ ಮಾಡೋದು ಪವರ್ಫುಲ್ ಕ್ಯಾಮ್ರಾ ಇದು. ತೊಗೊಳಿದ್ರೆ ತೊಗೊಳ್ಳಿ, ಕಣ್ಣು ಮುಚ್ಚಿ ತೊಗೊಳ್ಳಿ. ಬಟ್ ನಾನು ನಿಮಗೆ ಏನು ಸಜೆಷನ್ ಮಾಡ್ತಾರೆ, ತೊಗೋತಾರೆ ಸ್ವಲ್ಪ ಹಿಂದೆ ಮುಂದೆ ಒಂದು ಸ್ವಲ್ಪ ಆಲೋಚನೆ ಮಾಡಿ. ಮ್ಯಾಕ್ಸಿಮಮ್ 2-3 ಸಾವಿರ ರೂಪಾಯಿ ಅಮೌಂಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರುತ್ತೆ. ಇದಕ್ಕಿಂತ ಒಳ್ಳೆಕ್ಕೆ ಮೊಬೈಲ್ ಸಿಗ್ತಾ ಇರುತ್ತೆ, ಸ್ವಲ್ಪ ನೋಡಿ ತೊಗೊಳ್ಳಿ ಅಷ್ಟೇ. ಇದು ಬಂದ್ಬಿಟ್ಟು ನಿಮಗೆ ಏನು ಪೋಕೋ ಲವರ್ ಇದ್ದರೆ ನೀವು ತೊಗೋಬೋದು. ಇದು ಬಂದ್ಬಿಟ್ಟು ಇನ್ನು ನೆಕ್ಸ್ಟ್ ಮತ್ತೊಂದು ಮೊಬೈಲ್ ಸಜೆಷನ್ ಮಾಡ್ತೀನಿ. ಮೋಟೋರೋಲಾ ಲವರ್ ನಿಮಗೂ ಕೂಡ ಸಿಗುತ್ತೆ ಈ ಒಂದು ಪ್ರೈಸಲ್ಲಿ. ಏನಪ್ಪ ಅಂದರೆ ತುಂಬ ಸಿಂಪಲ್, ಮೋಟೋರೋಲಾ A16 Pro 60 Pro ಬಂದ್ಬಿಟ್ಟು ಇದು ಕೂಡ ನಿಮಗೆ ಸಿಗುತ್ತೆ. ಎಷ್ಟಪ್ಪ ಅಂದರೆ ಮ್ಯಾಕ್ಸಿಮಮ್ 27,999 ರೂಪಾಯಿ ಸಿಗುತ್ತೆ ಅಮೌಂಟಲ್ಲಿ. ಒಳ್ಳೆ ಪ್ರೈಸು ಇದು. ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಒಳ್ಳೆ ರೀತಿಯಿಂದ ಒಳ್ಳೆ ಮೊಬೈಲ್ ಪ್ರೊಸೆಸ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಡೈಮೆನ್ಸಿಟಿ ಆಗಿರ್ಬೋದು, ಒಳ್ಳೆ ರೀತಿ ನಿಮಗೆ ಸಿಗುತ್ತೆ. ಒಳ್ಳೆ ಪ್ರೊಸೆಷನ್ ಏನಿದೆ ಕಣ್ಣು ಮುಚ್ಚಿ ಕೂಡ ನೀವು ತೊಗೊಳ್ಬೋದು. ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಇದು ನಿಮಗೆ ಅಂಡರ್ ಬಂದ್ಬಿಟ್ಟು ಎಷ್ಟು ಪ್ರೈಸಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಅಂದರೆ ನಿಮಗೆ ಈ ಒಂದು ಪ್ರೈಸಲ್ಲಿ ನಿಮಗೆ ಬೆಸ್ಟ್ ಮೊಬೈಲ್ ಅಂತ ನೀವು ಕಣ್ಣು ಮುಚ್ಚಿ ನೀವು ತೊಗೊಳ್ಬೋದು. ಯಾರು ಬೇಕಾದರೂ ನೀವು ಯಾವುದೇ ರೀತಿ ಬಿಡೋಂಗಿಲ್ಲ. ಬೇಕಾದ್ರೆ ತೊಗೊಳಿದ್ರೆ ಬೆಂಕಿ ಅಂತ ಅನ್ಬೋದು. ಈ ಒಂದು ಮೊಬೈಲ್ ನೀವು ಮಿಸ್ ಮಾಡಬೇಡಿ. ಆಲ್ಮೋಸ್ಟ್ ಎಲ್ಲರಿಗೆ ಹೇಳ್ತಾಯಿದ್ದೀನಿ, ಕಣ್ಣು ಮುಚ್ಚಿ ನೀವು ತೊಗೊಳ್ಳಿ. ಇನ್ನು ನೆಕ್ಸ್ಟ್ ಅಂಡರ್ ನಮಗೆ 30,000-35,000 ರೂಪಾಯಿ ಅಮೌಂಟಲ್ಲಿ ಒಂದು ಒಳ್ಳೆ ಬೆಸ್ಟ್ ಮೊಬೈಲ್ ಸಜೆಷನ್ ಮಾಡಿ ಬ್ರದರ್ ಅಂದರೆ ನಿಮಗೂ ಕೂಡ ಸಜೆಷನ್ ಮಾಡ್ತೀನಿ. ಯಾವುದಪ್ಪ ಅನ್ನೋದು ತುಂಬ ಸಿಂಪಲ್ಲು, Vivo T4 Ultra ಅಂತ ಬಂದ್ಬಿಟ್ಟು ಜಸ್ಟ್ ಇದರ ಮೊಬೈಲ್ ಪ್ರೈಸ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಅಂದರೆ ಎಷ್ಟಿದೆ ಅಂದರೆ ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕಾದ್ರೆ 34,999 ರೂಪಾಯಿ ಅಮೌಂಟು. ಈ ಒಂದು ಪ್ರೈಸಲ್ಲಿ ನಿಮಗೆ ಆರಾಮಾಗಿ ಸಿಗುತ್ತೆ. ಎಷ್ಟು ಟೋಟಲ್ 35,000 ರೂಪಾಯಿ ಅಮೌಂಟಲ್ಲಿ ಸಿಗುತ್ತೆ. ಬೆಸ್ಟ್ ಮೊಬೈಲ್ ಅಂತಲೂ ಅಲ್ಟ್ರಾ ಅಂತ ನೋಡ್ಬೋದು. Vivo Ultraದಾಗ ಅಂದರೆ ಒಂದು ಬೆಸ್ಟ್ ಮೊಬೈಲ್ ಅಂತ ನೋಡ್ಬೋದು. ಇದು ತೊಗೊಳಿದ್ರೆ ನೀವು ಕಣ್ಣು ಮುಚ್ಚಿ ತೊಗೊಳ್ಳಿ. ಒಳ್ಳೆ ಪ್ರೊಸೆಸ್ ಒಳ್ಳೆ ಇದರಲ್ಲಿ ಸಿಗುತ್ತೆ, ನಿಮಗೆ ಕೂಡ ಬೆಸ್ಟ್. ಇನ್ನು ನೆಕ್ಸ್ಟ್ ನಥಿಂಗ್ ಫೋನ್ ಲವರ್ಸ್ ಇದ್ದರೆ ನಿಮಗೆ ಕೂಡ ಸಜೆಷನ್ ಮಾಡ್ತೀನಿ. ಈ ಒಂದು ಪ್ರೈಸಲ್ಲಿ ಯಾವುದಪ್ಪ ಅಂದ್ರೆ ನಥಿಂಗ್ ಫೋನ್ 4A ಅಂತ ಬಂದ್ಬಿಟ್ಟು ಈ ಒಂದು ಮೊಬೈಲ್ ಪ್ರೈಸ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 31,999 ರೂಪಾಯಿ ಅಮೌಂಟಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಇದರಲ್ಲಿ ಒಳ್ಳೆ ಒಂದು ಪ್ರೊಸೆಸ್ ಕೂಡ ಜಾಸ್ತಿ ಇದೆ. ಒಳ್ಳೆ ರೀತಿಯಿಂದ ಯೂಸ್ ಮಾಡ್ಬೋದು, ಆರಾಮಾಗಿ ಸ್ಮೂತಾಗಿ ರನ್ ಆಗುತ್ತೆ. ಮತ್ತು ಇದರಲ್ಲಿ ಬ್ಯಾಡ್ ಅಡ್ವಾಂಟೇಜ್ ಏನಪ್ಪ ಅಂದರೆ ತುಂಬ ಸಿಂಪಲ್ ಹೇಳ್ಬೇಕಾರೆ ಈ ಮೊಬೈಲು ಎಷ್ಟು 32,000 ರೂಪಾಯಿ ಅಮೌಂಟು ಆದ್ರೆ ಬಿಟ್ಟು ಇದರಲ್ಲಿ ಚಾರ್ಜರ್ ಇನ್ನು ಅಡಾಪ್ಟರ್ ಏನು ಸಿಗೋಲ್ಲ. ಅದಕ್ಕೆ ಮ್ಯಾಕ್ಸಿಮಮ್ ಒಂದು 500-600 ರೂಪಾಯಿ ಖರ್ಚು ಮಾಡಲೇಬೇಕು. ಇದು ಜಾಸ್ತಿ ಅಮೌಂಟ್ ಸ್ವಲ್ಪ ಕೊಟ್ಟಂಗೆ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಬೆಸ್ಟ್ ನಾನು ನಿಮಗೆ ಇದನ್ನ ಬಿಟ್ಟರೆ ಬೆಸ್ಟ್ ಸಜೆಷನ್ ಮಾಡೋದು ಇದರ ಪ್ರೈಸಲ್ಲಿ ಅಂದರೆ ನನಗೆ ಸಜೆಷನ್ ಮಾಡೋದಂದರೆ ಯಾವುದಪ್ಪ ಅಂದ್ರೆ Vivo T4 Ultra ಇನ್ನು ತೊಗೊಳ್ಳಿ. ಬೆಸ್ಟ್ 34,000 ಅಮೌಂಟಲ್ಲಿ ಸಿಗುತ್ತೆ, ಅಂದರೆ 35,000ವರೆಗೂ ಸಿಗುತ್ತೆ. ಆರಾಮಾಗಿ ನೀವು ಯೂಸ್ ಮಾಡ್ಬೋದು ಬೆಸ್ಟ್ ಈ ಒಂದು ಪ್ರೈಸಲ್ಲಿ. ಇನ್ನು ನೆಕ್ಸ್ಟು 35,000-40,000 ಒಳಗಡೆ ಬೇಕಪ್ಪ ಬೆಸ್ಟ್ ಮೊಬೈಲ್ ಸಜೆಷನ್ ಮಾಡಿ ಬ್ರದರ್ ಅಂತ ತುಂಬ ಸಿಂಪಲ್. ಇದರಲ್ಲಿ 3 ಮೊಬೈಲ್ ಸಜೆಷನ್ ಮಾಡ್ತೀನಿ. ಯಾವುದಪ್ಪ ಅಂದ್ರೆ IQ NO 10 ಮೊಬೈಲೇ ಬಂದ್ಬಿಟ್ಟು ಆ್ಯಕ್ಚುಲಿ ಬಂದ್ಬಿಟ್ಟು ಈ ಒಂದು ಮೊಬೈಲ್ ಪ್ರೈಸ್ ಬಂದ್ಬಿಟ್ಟು 34,999 ರೂಪಾಯಿ. ಈ ಒಂದು ಮೊಬೈಲ್ ಕೂಡ ಬೆಸ್ಟ್. ಆರಾಮಾಗಿ ನೀವು ಕಣ್ಣು ಮುಚ್ಚಿ ಯೂಸ್ ಮಾಡ್ಬೋದು. ಒಳ್ಳೆ ಪ್ರೊಸೆಸ್, ಒಳ್ಳೆ ಡೈಮೆನ್ಸಿಟಿ, ಒಳ್ಳೆ ಕ್ಯಾಮ್ರಾ ಕೂಡ ಸಿಗುತ್ತೆ. ಸ್ವಲ್ಪ ಕ್ಯಾಮ್ರಾದಲ್ಲಿ ಸ್ವಲ್ಪ ಡೌನ್ ಆಗ್ಬೋದು ಅಷ್ಟೇ, ಆದ್ರೆ ಬಟ್ ಈ ಒಂದು ಮೊಬೈಲ್ಗೆ ಈ ಬೆಸ್ಟ್ ಕೂಡ ಪ್ರೈಸ್ ಮಾತ್ರ ಬೆಸ್ಟು. ಈ ಪ್ರೈಸಲ್ಲಿ ಇದೊಂದು ಅಮೌಂಟ್ ಅಂದರೆ ಈ ಒಂದು ಅಮೌಂಟಲ್ಲಿ ನಾನು ತೊಗೋತೀನಿ ಅಂದರೆ ಬೆಸ್ಟು. ಈ ಒಂದು ಮೊಬೈಲ್ ಕೂಡ ನಿಮಗೆ ಸಿಗುತ್ತೆ, ಅಮೆಝಾನಲ್ಲಿ ಸಿಗುತ್ತೆ, ನೀವು ಆರಾಮಾಗಿ ತೊಗೊಳ್ಬೋದು. ಇನ್ನು ನೆಕ್ಸ್ಟ್ OnePlus ಲವರ್ ನೀವು ಕೂಡ ತೊಗೋತೀನಿ ಅಂದರೆ ಈ ಒಂದು ಪ್ರೈಸಲ್ಲಿ ನಿಮಗೂ ಕೂಡ ಒಂದು ಮೊಬೈಲ್ ಇದೆ. ಯಾವುದು ಅಂದರೆ OnePlus Nord 6 ಅಂತ ಬಂದ್ಬಿಟ್ಟು ಜಸ್ಟ್ ಇದರೊಂದು ಪ್ರೈಸ್ ಬಂದ್ಬಿಟ್ಟು 36,999 ರೂಪಾಯಿ ಅಮೌಂಟಲ್ಲಿ ಸಿಗುತ್ತೆ. ನೀವು ಕೂಡ ಕಣ್ಣು ಮುಚ್ಚಿ ತೊಗೊಳ್ಬೋದು. OnePlus ಏನು ಹೆಸರು ಹಿಡಿದು ಬೇಡ, ಗೊತ್ತಿದೆ ನಿಮಗೆ OnePlus ಯಾವ ರೀತಿ ಆಗುತ್ತೆ, ಏನೇನಿದೆ, ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಆರಾಮಾಗಿ ಬೆಸ್ಟ್, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಕ್ಯಾಮ್ರಾ ಕೂಡ ನಾ ಹೆಸರು ಇಡೋಂಗಿಲ್ಲ, ಯಾಕಂದ್ರೆ ನಾನು ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡೋದು ಈಗ ಈ ವಿಡಿಯೋ ಐಫೋನಲ್ಲಿ ಮಾಡ್ತಾಯಿದ್ದೀನಿ. ಅದ್ರ ಬಟ್ ಆಲ್ಮೋಸ್ಟ್ ಇಷ್ಟು ವರ್ಷ 3 ವರ್ಷ ಕೂಡ ನಾನು ಏನು ಮಾಡಿದ್ದೀನಿ OnePlusನಲ್ಲಿ ವಿಡಿಯೋ ಮಾಡಿದ್ದೀನಿ. ಅದಕ್ಕೆ ಹೆಸರು ಇಡೋದು ಬೇಕಾಗಿಲ್ಲ. ಆರಾಮಾಗಿ ನೀವು ಕಣ್ಣು ಮುಚ್ಚಿ ತೊಗೊಳ್ಳಿ. ಈ ಒಂದು ಪ್ರೈಸಲ್ಲಿ ಕೂಡ ನೀವು ಯೂಸ್ ಮಾಡ್ಕೊಳ್ಳಿ ಒಳ್ಳೆ ರೀತಿಯಿಂದ. ಇನ್ನು ನೆಕ್ಸ್ಟ್ ಏನಾದರೂ ಓಪೋ ಲವರ್ಸ್ ನೀವು ಕೂಡ ಇದ್ದರೆ ನಿಮಗೂ ಕೂಡ ಒಂದು ಮೊಬೈಲ್ ಸಜೆಷನ್ ಮಾಡ್ತೀನಿ. ಯಾವುದಪ್ಪ ಅಂದರೆ ಓಪೋ Reno 1 4 ಅಂತ ಬಂದ್ಬಿಟ್ಟು ಈ ಒಂದು ಮೊಬೈಲ್ ಕೂಡ ನಿಮಗೆ ಸಿಗುತ್ತೆ. ಎಷ್ಟಂದರೆ ಮ್ಯಾಕ್ಸಿಮಮ್
36,999 ನಿಮಗೆ ಅಮೌಂಟಲ್ಲಿ ಸಿಗುತ್ತೆ. ಈ ಒಂದು ಮೊಬೈಲ್ ಕೂಡ ನೀವು ಕಣ್ಣು ಮುಚ್ಚಿ ತೊಗೊಳ್ಬೋದು. ಇದರಲ್ಲಿ ಏನೆಲ್ಲ ಸಿಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಬೆಸ್ಟ್ ಕ್ಯಾಮ್ರಾ ಸಿಗುತ್ತೆ, ಡಿಸ್ಪ್ಲೇ ಕೂಡ ಮತ್ತು ಬೆಸ್ಟ್ ಇದೆ, ಮತ್ತು ಪ್ರೊಸೆಸ್ ಕೂಡ ಒಳ್ಳೆ ರೀತಿಯಿಂದ ಇದೆ, ಸ್ಮೂತಾಗಿ ರನ್ ಆಗುತ್ತೆ, ಆರಾಮಾಗಿ ನೀವು ಯೂಸ್ ಮಾಡ್ಕೊಳ್ಬೋದು. ಈ ಒಂದು ಮೊಬೈಲ್ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ಅವೈಲೇಬಲ್ ಇದೆ, ನೀವು ತೊಗೊಳ್ಬೋದು, ಅಲ್ಲಿ ಆರಾಮಾಗಿ ನೋಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ನನಗೆ ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಪ್ರೈಸ್ ಇದೆ ಬ್ರದರ್, ನನ್ನ ಹತ್ರ 40,000 ಅಂದರೆ 40,000 ಒಂದು 50,000ವರೆಗೆ ಅಮೌಂಟಲ್ಲಿ ಇದೆ. ಯಾವುದಾದ್ರೂ ಮೊಬೈಲ್ ಇದ್ದರೆ ಸಜೆಷನ್ ಮಾಡಿ. ಆ ಮೊಬೈಲ್ ಅಷ್ಟು ಪ್ರೈಸಲ್ಲಿ ನಾನು ಮೊಬೈಲ್ ತೊಗೋತೀನಿ ಅಂದರೆ ನಿಮಗೆ 4 ಮೊಬೈಲ್ ಸಜೆಷನ್ ಮಾಡ್ತೀನಿ. ಇದರಲ್ಲಿ 4 ಮೊಬೈಲ್ ಲಿಸ್ಟ್ ಮಾಡಿದ್ದೀನಿ. ಯಾವುದಪ್ಪರ ಮೊದಲನೇದು ಬಂದ್ಬಿಟ್ಟು IQ, ಯಾವುದಂದ್ರೆ IQ 15R ಅಂತ ಬಂದ್ಬಿಟ್ಟು 15R ಅಂತ ಬಂದ್ಬಿಟ್ಟು ಆ್ಯಕ್ಚುಲಿ ಬಂದ್ಬಿಟ್ಟು ಇದರ ಒಂದು ಪ್ರೈಸ್ ಮ್ಯಾಕ್ಸಿಮಮ್ ಆಫರಲ್ಲಿ ನಡೀತಿದೆ. ಎಷ್ಟು ಪ್ರೈಸ್ ಅಂದರೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 42,999 ರೂಪಾಯಲ್ಲಿ ನಿಮಗೆ ಸಿಗುತ್ತೆ. ಈ ಒಂದು ಮೊಬೈಲ್ ಕೂಡ ಬೆಸ್ಟ್, ಇದ್ರ ಬಗ್ಗೆ ಹೇಳೋದು ಬೇಕಾಗಿಲ್ಲ. ಸ್ವಲ್ಪ ಕ್ಯಾಮ್ರಾದಲ್ಲಿ ಸ್ವಲ್ಪ ಎಲ್ಲೋ ಚಿಕ್ಕ ಒಂದು ಆಗ್ಬೋದು, ಅದನ್ನು ಬಿಟ್ಟರೆ ಒಳ್ಳೆ ರೀತಿಯಿಂದ ಮೊಬೈಲ್ ಕೂಡ ರನ್ ಆಗುತ್ತೆ. ಚಾರ್ಜಿಂಗ್ ಕೂಡ ಹೇಳೋಂಗಿಲ್ಲ, ಚಾರ್ಜಿಂಗ್ ಕೂಡ ಬೆಸ್ಟ್. ಯಾಕಂದರೆ IQ ನಮ್ಮ ಬ್ರದರ್ ಒಬ್ಬರು ಯೂಸ್ ಮಾಡ್ತಾರೆ, ನೋಡಿದ್ದೀನಿ, ಬೆಸ್ಟ್ ಚಾರ್ಜಿಂಗ್ ಕೂಡ ಜಾಸ್ತಿ ಕೆಪಾಸಿಟಿ ಬರುತ್ತೆ, ಒಳ್ಳೆ ರೀತಿಯಿಂದ ಇದು ಕೂಡ ಯೂಸ್ ಆಗುತ್ತೆ, ತೊಗೊಳ್ಬೋದು. ಈ ಒಂದು ಮೊಬೈಲ್ ಕೂಡ ನಿಮಗೆ ಅಮೆಜಾನಲ್ಲಿ ಸಿಗುತ್ತೆ. ಇನ್ನು ನೆಕ್ಸ್ಟ್ ನಿಮಗೆ OnePlusದವ್ರು ಮತ್ತೊಂದು ನಿಮಗೂ ಕೂಡ ನಾನು ಸಜೆಷನ್ ಮಾಡ್ತೀನಿ. ಯಾವುದಪ್ಪನ OnePlus 13 ಅಂದರೆ 13S ಅಂತ ಬಂದ್ಬಿಟ್ಟು ನಿಮಗೆ ಮೊಬೈಲ್ ಕೂಡ ಇದು ಬೆಸ್ಟ್ ಅಂತ ಹೇಳ್ಬೋದು. ಈ ಒಂದು ಮೊಬೈಲ್ ಕೂಡ ಈ ಒಂದು ಮೊಬೈಲ್ ಪ್ರೈಸ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 46,999 ರೂಪಾಯಿ ಅಮೌಂಟಲ್ಲಿ ಸಿಗುತ್ತೆ, ನಿಮಗೆ ಅಮೆಜಾನಲ್ಲಿ ಸಿಗುತ್ತೆ. ಆರಾಮಾಗಿ ನೀವು ಕಣ್ಮುಚ್ಚಿ ತೊಗೊಳ್ಬೋದು. ಒಳ್ಳೆ ರೀತಿಯಿಂದ ಬ್ಯಾಟ್ರಿ, ಒಳ್ಳೆ ರೀತಿಯಿಂದ ಕೆಪಾಸಿಟಿ ಕೂಡ ಸಿಗುತ್ತೆ. OnePlus ಹೆಸರು ಇಡೋದು ಇಲ್ಲ, ಬೇಕಾಗಿಲ್ಲ, ಈಗ ಇಲ್ಲಿ ಕೂಡ ಹೇಳಿದ್ದೀನಿ, ಬೆಸ್ಟ್ ಕಣ್ಮುಚ್ಚಿ ನೀವು ತೊಗೊಳ್ಳಿ. 47,000 ರೂಪಾಯಿ ಸಮಥಿಂಗ್ಲಿ ಸಿಗುತ್ತೆ ನಿಮಗೆ. ಇನ್ನು ನೆಕ್ಸ್ಟ್ ಮತ್ತೊಂದು ಮೊಬೈಲ್ ಸಜೆಷನ್ ಮಾಡ್ತೀನಿ. ಸ್ಯಾಮ್ಸಂಗ್ ಯೂಸರ್ಸ್ ನೀವು ಏನಾದರೂ ಸ್ಯಾಮ್ಸಂಗ್ ಲವರ್ಸ್ ಇದ್ದರೆ ನಿಮಗೆ ಸಜೆಷನ್ ಮಾಡ್ತೀನಿ. ಸ್ಯಾಮ್ಸಂಗ್ S25FE ಮೊಬೈಲ್ ಅಂತ ಬರುತ್ತೆ ನಿಮಗೆ. ಈ ಒಂದು ಮೊಬೈಲ್ ಪ್ರೈಸ್ ಬಿಟ್ಟು 43,999 ರೂಪಾಯಿ ಅಮೌಂಟಲ್ಲಿ ನಿಮಗೆ ಸಿಗುತ್ತೆ. ಈ ಒಂದು ಮೊಬೈಲ್ ಕೂಡ ನೀವು ತೊಗೊಳ್ಬೋದು. ಈ ಒಂದು ಮೊಬೈಲ್ ಫ್ಲಿಪ್ಕಾರ್ಟಲ್ಲಿ ನಿಮಗೆ ಸಿಗುತ್ತೆ, ಅವೈಲೇಬಲ್ ಇದೆ, ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಕೊಳ್ಬೋದು. ಬಟ್ ಈ ಮೊಬೈಲಲ್ಲಿ ಒಂದೇ ಪ್ರಾಬ್ಲಮ್ ಏನಂದರೆ ಬ್ಯಾಟ್ರಿ ಜಾಸ್ತಿ ಬ್ಯಾಕಪ್ ಬರಲ್ಲ, ಬ್ಯಾಟ್ರಿ ಬೇಗ ಇನ್ನು ಕನ್ಸ್ಯೂಮ್ ಆಗುತ್ತೆ, ಬೇಗ ಇನ್ನಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತೊಗೋತೀನಿ ಅಂದರೆ ನೋಡಿ ತೊಗೊಳ್ಳಿ. ಈ ಮೊಬೈಲ್ ತೊಗೋರಿದ್ರೆ ಸ್ವಲ್ಪ ಬ್ಯಾಟ್ರಿ ಡೌನ್ ಆಗುತ್ತೆ, ಅದಕ್ಕೋಸ್ಕರ ನೋಡಿ ತೊಗೊಳ್ಳಿ. ಇನ್ನು ನೆಕ್ಸ್ಟ್ ನಾನು ಮ್ಯಾಕ್ಸಿಮಮ್ ನನ್ನ ಹತ್ರ 45,000ದಿಂದ 55,000ವರೆಗೆ ಅಮೌಂಟ್ ಇದೆ ಬ್ರದರ್. ನಾನು ಈಗ ಯಾವ ಒಂದು ಮೊಬೈಲ್ ತೊಗೊಂಡ್ರೆ ಬೆಸ್ಟ್, ಆ ಮೊಬೈಲಲ್ಲಿ ಅಷ್ಟು ಪ್ರೈಸಲ್ಲಿ ಯಾವ ಮೊಬೈಲ್ ಬೆಸ್ಟ್ ಅಂದರೆ ನಾನು ನಿಮಗೆ ಸಜೆಷನ್ ಮಾಡುವಂಥ ಮೊಬೈಲ್ ಬಂದ್ಬಿಟ್ಟು ಮೊದಲನೇ ಮೊಬೈಲ್ ಯಾವುದಪ್ಪ Vivo X200T ಅಂತ ಬಂದ್ಬಿಟ್ಟು ಈ ಒಂದು ಮೊಬೈಲ್ ಕೂಡ ಬೆಸ್ಟ್ ಅಂತ ಹೇಳ್ಬೋದು. ಈ ಒಂದು ಮೊಬೈಲ್ ಪ್ರೈಸ್ ಎಷ್ಟಪ್ಪ 49,999 ಅಂದರೆ ಟೋಟಲ್ ಬಂದ್ಬಿಟ್ಟು ಅರೌಂಡ್ 50,000 ಅಂದರೆ 50,000 ರೂಪಾಯಿ ಅಮೌಂಟಲ್ಲಿ ನಿಮಗೆ ಸಿಗುತ್ತೆ. ಈ ಒಂದು ಮೊಬೈಲ್ ಕೂಡ ಬೆಸ್ಟ್, ಒಳ್ಳೆ ಪ್ರೈಸಲ್ಲಿ ಈ ಒಂದು ಮೊಬೈಲ್ ನಿಮಗೆ ಸಿಗ್ತಾ ಇದೆ, ಸ್ಮೂತಾಗಿ ರನ್ ಆಗುತ್ತೆ, ಆರಾಮಾಗಿ ನೀವು ತೊಗೊಳ್ಬೋದು. ಈ ಒಂದು ಮೊಬೈಲ್ ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇದೆ, ಆರಾಮಾಗಿ ನೀವು ಕಣ್ಣು ಮುಚ್ಚಿ ತೊಗೊಳ್ಬೋದು. ಇನ್ನು ನೆಕ್ಸ್ಟ್ ನನ್ನ ಹತ್ರ 50,000ರಿಂದ 60,000 ರೂಪಾಯಿ ಅಮೌಂಟ್ ಇದೆ ಬ್ರದರ್. ನನ್ನ ಹತ್ರ ಅಮೌಂಟ್ ದುಡ್ಡಿದೆ, ನಾನು ಸೇವಿಂಗ್ ಮಾಡಿದ್ದೀನಿ. ಈ ಪ್ರೈಸಲ್ಲಿ ನಾನು ಒಳ್ಳೆಯ ಒಂದು ಮೊಬೈಲ್ ತೊಗೋಬೇಕಂದ್ರೆ ನಿಮಗೆ ನಾನು ಸಜೆಷನ್ ಮಾಡೋದು ಯಾವುದಪ್ಪ ಅಂದರೆ ಐಫೋನ್ 16 ಬಂದ್ಬಿಟ್ಟು ಇದು ಕೂಡ ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ಎಷ್ಟಪ್ಪ ಅಂದರೆ ಮ್ಯಾಕ್ಸಿಮಮ್ ಬಿಟ್ಟು 58,900 ರೂಪಾಯಿ ಅಮೌಂಟಲ್ಲಿ ನಿಮಗೆ ಸಿಗುತ್ತೆ. ಐಫೋನ್ ಬಂದ್ಬಿಟ್ಟು ಐಫೋನ್ ಏನು ಹೆಸರು ಇಡೋದು ಬೇಕಾಗಿಲ್ಲ, ಆರಾಮಾಗಿ ನೀವು ತೊಗೊಳ್ಬೋದು, ಯೂಸ್ ಮಾಡೋದು. ಅದ್ರ ಬಟ್ ಇದರಲ್ಲಿ ನಮಗೆ ಬೇಜಾರಾಗೋ ವಿಷಯ ಅಂದರೆ ಬ್ಯಾಟ್ರಿ ಒಂದೇ, ಬ್ಯಾಟ್ರಿ ಸ್ವಲ್ಪ ಡೌನ್ ಇದೆ, ಬ್ಯಾಟ್ರಿ ಜಾಸ್ತಿ ಬರಲ್ಲ, ನಿಮ್ಗೆ ಗೊತ್ತಿದೆ ಬ್ಯಾಟ್ರಿ ಬ್ಯಾಕಪ್. ನಾನು ಕೂಡ ಐಫೋನ್ ಯೂಸ್ ಮಾಡ್ತೀನಿ, ಬಟ್ ಒಳ್ಳೆ ರೀತಿಯಿಂದ ಇದೆ. ಮೊಬೈಲ್ ಮಾತ್ರ ತೊಗೊಳ್ಬೋದು. ಐಫೋನ್ ನೀವು ಯೂಸರ್ಸ್ ಇದ್ದರೆ ನಿಮಗೆ ತೊಗೊಳ್ಳಿ, ಇದು ಬೆಸ್ಟು. ಇಲ್ಲ ಬ್ರದರ್ ನನ್ನ ಹತ್ರ ಇನ್ನೂ ಇದಕ್ಕಿಂತ ಒಂದು 10,000 ರೂಪಾಯಿ ಜಾಸ್ತಿ ಇದೆ, ಅಮೌಂಟ್ ಇದೆ ಅಂದರೆ ನಿಮಗೆ ನಾನು ಸಜೆಷನ್ ಮಾಡ್ತೀನಿ ಯಾವುದಂದ್ರೆ ಐಫೋನ್ 17 ತೊಗೊಳ್ಳಿ. ಯಾಕಂದ್ರೆ ಅದರಲ್ಲಿ ನಿಮಗೆ ಬೆಸ್ಟ್ ಅಂತ ಹೇಳ್ಬೋದು. ಅದು ಕೂಡ ಸ್ವಲ್ಪ ಕ್ಯಾಮ್ರಾ ಸ್ವಲ್ಪ ಇದಾಗ್ಬೋದು, ಮತ್ತು ಫೀಚರ್ ಒಂದು ಸ್ವಲ್ಪ ಜಾಸ್ತಿ ಒಂದು ಸ್ವಲ್ಪ ಇರುತ್ತೆ, ಸ್ಮೂತಾಗಿ ರನ್ ಆಗುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಎಷ್ಟು 71,900 ರೂಪಾಯಿ ಅಮೌಂಟಲ್ಲಿ ನಿಮಗೆ ಸಿಗುತ್ತೆ. ಇದು ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇದೆ, ಇದನ್ನು ನೀವು ತೊಗೊಳ್ಬೋದು, ನೀವು ಚೆಕ್ ಮಾಡ್ಕೊಂಡು ತೊಗೊಳ್ಳಿ. ಸ್ವಲ್ಪ ಪ್ರೈಸ್ ಹೆಚ್ಚು ಕಡಿಮೆ ಆಗ್ಬೋದು, ಅದರ ಬಟ್ ನೋಡಿ ತೊಗೊಳ್ಳಿ ಅಷ್ಟೇ, ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಇದು ಒಂದು ಬೆಸ್ಟ್ ಅಂತ ಹೇಳ್ಬೋದು. ಇಲ್ಲ ನನಗೆ ಈ ಐಫೋನಲ್ಲಿ ಬೇಡ ಬ್ರದರ್, ನನಗೆ ಆಂಡ್ರಾಯ್ಡಲ್ಲಿ ಬೇಕಾದ್ರೆ ನಿಮ್ಗೆ ಸಜೆಷನ್ ಮಾಡ್ತೀನಿ. 2 ಮೊಬೈಲ್ ಕೂಡ ಸಿಗುತ್ತೆ ಅದು ಆ ಒಂದು ಪ್ರೈಸಲ್ಲಿ. ಯಾವುದಂದ್ರೆ IQ 15 ಸಿಗುತ್ತೆ. ಎಷ್ಟಂದರೆ 66,999 ರೂಪಾಯಿ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ. ಇದು ಅಮೆಜಾನಲ್ಲಿ ಸಿಗುತ್ತೆ, ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಬಜೆಟಲ್ಲಿ ಸಿಗುತ್ತೆ ನಿಮಗೆ. ಇದು ಆಂಡ್ರಾಯ್ಡ್ ಲವರ್ಸ್ ಇದ್ದರೆ ನಿಮಗೆ ನನಗೆ ಐಫೋನ್ ಬೇಡ ಬ್ರದರ್ ಇದಂದರೆ ಇದು ಬೆಸ್ಟ್, ಒಳ್ಳೆ ಪ್ರೊಸೆಸ್ ಒಳ್ಳೆ ಇದರಿಂದ ಸಿಗುತ್ತೆ. ಇದನ್ನು ಕೂಡ ನೀವು ಕಣ್ಮುಚ್ಚಿ ತೊಗೊಳ್ಬೋದು. IQ ಇದು ಬಂದ್ಬಿಟ್ಟು. ಇನ್ನು ನೆಕ್ಸ್ಟ್ ನೀವು ನನಗೆ ಆ ಪ್ರೈಸಲ್ಲಿ IQ ಒಂದೇ ಅಂತ ಅಲ್ಲ, ಅದಕ್ಕಿಂತ ಮತ್ತೊಂದು ಸಜೆಷನ್ ಮಾಡ್ತೀನಿ. ಯಾವುದಾದ್ರು OnePlus ಕೂಡ ಇದೆ ಅದರಲ್ಲಿ. ಯಾವುದಪ್ಪರ OnePlus 15 ಬಂದ್ಬಿಟ್ಟು ಇದು ಎಷ್ಟಂದರೆ ಮ್ಯಾಕ್ಸಿಮಮ್ 73,999 ರೂಪಾಯಿ ಅಮೌಂಟಲ್ಲಿ ಸಿಗುತ್ತೆ. ಈ ಒಂದು ಮೊಬೈಲ್ ಅಮೆಜಾನಲ್ಲಿ ಸಿಗುತ್ತೆ, ಆರಾಮಾಗಿ ನೀವು ತೊಗೊಳ್ಬೋದು. ಒಳ್ಳೆ ಪ್ರೊಸೆಸ್ಸು, ಒಳ್ಳೆ ಸ್ಮೂತ್ ರನ್ ಆಗುತ್ತೆ, ಯೂಸ್ ಮಾಡ್ಬೋದು, ಆರಾಮಾಗಿ ನೀವು ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಇದು ಕೂಡ ಬೆಸ್ಟ್ ಅಂತ ಹೇಳ್ಬೋದು. ಇಷ್ಟು ಅರೌಂಡ್ ನಿಮಗೆ ಎಷ್ಟು ಮ್ಯಾಕ್ಸಿಮಮ್ 50,000ರಿಂದ 60,000 ಅಮೌಂಟಲ್ಲಿ ಈ ನಾನು ನಿಮಗೆ ಸಜೆಷನ್ ಮಾಡಿದೆ ಈ ಮೊಬೈಲ್ ತೊಗೊಳ್ಳಿ. ಇಲ್ಲ ಬ್ರದರ್ ನನ್ನ ಹತ್ರ 1,00,000 ಅಮೌಂಟ್ ಇದೆ, ನಾನು ಯಾವ್ದು ತೊಗೊಂಡ್ರೆ ಬೆಸ್ಟಪ್ಪ ಅಂದರೆ ನಾನು ನಿಮಗೆ ಸಜೆಷನ್ ಮಾಡೋದು ಐಫೋನ್ ಬೇಡ ನನಗೆ ಬ್ರದರ್, ಐಫೋನ್ ಬೇಡ ಅಂದರೆ ನೀವೇನು ಮಾಡಿ ಸಾಮ್ಸಂಗ್ ಗ್ಯಾಲಕ್ಸಿ ಅಲ್ಟ್ರಾ ಏನಿದೆಲ್ಲ S25 ಅಲ್ಟ್ರಾ ಅದನ್ನೇ ತೊಗೊಂಡ್ಬಿಡಿ. ಅದರ ಅರೌಂಡ್ ಪ್ರೈಸ್ ಬಂದ್ಬಿಟ್ಟು ಇವಾಗ ಪ್ರೆಸೆಂಟ್ ನಡೀತಿರೋ ಪ್ರೈಸ್ ಬಂದ್ಬಿಟ್ಟು ಎಷ್ಟು 94,999 ರೂಪಾಯಲ್ಲಿ ನಡೀತಾ ಇದೆ. ಇದು ಅಮೆಜಾನಲ್ಲಿ ಡೀಲ್ ನಡೀತಿದೆ, ಸೇಲ್ ನಡೀತಿದೆ, ಆಫರ್ ನಡೀತಿದೆ, ನೀವು ತೊಗೊಳ್ಬೋದು. ಎಷ್ಟು
ಮ್ಯಾಕ್ಸಿಮಮ್ 95,000 ರೂಪಾಯಿ ಅಮೌಂಟಲ್ಲಿ ನಿಮ್ಗೆ ಸಿಗುತ್ತೆ. ಸ್ಯಾಮ್ಸಂಗ್ ಅಲ್ಟ್ರಾ 25 S25 ಮತ್ತು ತೊಗೊಳ್ಳಿ. 24 ತೊಗೋಬೇಡಿ, 25 ತೊಗೊಳ್ಳಿ. ಅದು ನಿಮ್ಮ ಮತ್ತು ಈ 26 ಅದಕ್ಕೆ ಏನು ಡಿಫ್ರೆಂಟ್, ಸ್ವಲ್ಪ ಡಿಸ್ಪ್ಲೇ ಅದೊಂದು ಸ್ವಲ್ಪ ಪ್ರೈವಸಿ ಇರುತ್ತೆ. ಅದನ್ನ ಬಿಟ್ಟರೆ ಅದಕ್ಕೆ ಏನಿಲ್ಲ, ಸ್ವಲ್ಪ AI ಒಂದು ಸ್ವಲ್ಪ ಅದರ ಜಾಸ್ತಿ ಅಪ್ಡೇಟ್ ಮಾಡೋದು ಇದ್ರ ಸ್ವಲ್ಪ ಕಡಿಮೆ ಇದೆ. ಅದನ್ನ ಬಿಟ್ಟರೆ ಬೇರೆ ಏನು ಡಿಫ್ರೆಂಟ್ ಇಲ್ಲ. ಕ್ಯಾಮ್ರಾನು ಎಲ್ಲ ಸೇಮ್ ಇದೆ. ಆರ್ಬಿಟ್ಟು ನನಗೆ ಇಷ್ಟು ಬಜೆಟಲ್ಲಿ ತೊಗೋತೀನಿ, ಇದು ಬೆಸ್ಟ್ ನಿಮಗೆ ಸಜೆಷನ್ ಮಾಡೋದಂದ್ರೆ ಸ್ಯಾಮ್ಸಂಗ್ ತೊಗೊಳ್ಳಿ, ಅಲ್ಟ್ರಾ ತೊಗೊಳ್ಳಿ, S25 ಅಲ್ಟ್ರಾ ತೊಗೊಳ್ಳಿ. ಯಾವುದೇ ರೀತಿ ಏನು ಆಗಲ್ಲ, ತೊಗೊಳ್ಳಿ. ನಾನು ಈಗ ನಿಮ್ಗೆ ಹೇಳಿದಿಲ್ಲ, ಇಷ್ಟು ಮೊಬೈಲ್ ಸಜೆಷನ್ ಮಾಡಿದೆ. ಇದರಲ್ಲಿ ನಿಮಗೆ ಯಾವತ್ತು ತೊಗೋಬೇಕು ಯಾವತ್ತು ತಗೋಬಾರ್ದು ಅಂತ ನಿಮಗೆ ಡೌಟ್ ಆಗಿರುತ್ತೆ. ಎಲ್ಲ ಒಂದಕ್ಕೊಂದು ಚಂದ ಇದೆ, ಒಂದಕ್ಕೊಂದು ಜಾಸ್ತಿ ಪ್ರೊಸೆಸ್ ಇದೆ, ಜಾಸ್ತಿ ಇದಿದೆ. ಬ್ರದರ್ ಆಗಿದ್ರೆ ನಾವು ಯಾವತ್ತು ತೊಗೊಂಡ್ರೆ ನಾನು ನಿಮಗೆ ಸಜೆಷನ್ ಮಾಡಿದೆ ನನಗೆ ಬೆಸ್ಟ್. ನಾನು ಕೆಲವೊಂದಷ್ಟು ಲಿಸ್ಟ್ ಮಾಡಿದೆ, ಅಂಡರ್ 10,000 ಒಂದು 20,000 30,000 ಈ ಒಂದು ಲಿಸ್ಟ್ ಮಾಡಿದೆ. ಅದರಲ್ಲಿ ನಾನು ನಿಮಗೆ ಸಜೆಷನ್ ಮಾಡ್ತೇನೆ. ಹಾಗಿದ್ರೆ ಈ ಸಜೆಷನ್ ಮಾಡಿದೆಲ್ಲ ಇವನು ತೊಗೋಬಾರ್ದಪ್ಪ ಅಂತ ನೀವು ಹಂಗೆಲ್ಲ ಅಂದು ಬಿಟ್ಟು ನನಗೆ ಸ್ವಲ್ಪ ನಾವು ಅಷ್ಟೇ ಲೋ ಬಜೆಟಲ್ಲಿ ಇದು ಬ್ರದರ್, ನಮಗೆ ಸ್ವಲ್ಪ ಅಂದರೆ ನಿಮಗೆ ಸಜೆಷನ್ ಮಾಡ್ತೀನಿ. ನಾನು ನಿಮಗೆ ಕೆಲವೊಂದಷ್ಟು ಪ್ರೈಸಲ್ಲಿ 10,000 15,000 ರೂಪಾಯಿ ನಿಮಗೆ ಸಜೆಷನ್ ಮಾಡುವಂಥ ಮೊಬೈಲ್ ಅಂದ್ಬಿಟ್ಟು Vivo T4 ಇನ್ನು ತೊಗೊಳ್ಳಿ. ಇದು ಕೂಡ ಬೆಸ್ಟು. ನಿಮಗೆ 12,000ರಿಂದ 13,000 ರೂಪಾಯಿ ಅಮೌಂಟಲ್ಲಿ ಸಿಗುತ್ತೆ. ಮತ್ತು ಅದ್ರ ಜೊತೆ ನಿಮಗೆ IQ ಕೂಡ ಸಿಗುತ್ತೆ. IQ Z10 ಲೈಟ್ ಇದನ್ನು ಕೂಡ ತೊಗೊಳ್ಳಿ. ಇದು ಮ್ಯಾಕ್ಸಿಮಮ್ 13ರಿಂದ ಒಂದು 13,500ವರೆಗೆ ಸಿಗುತ್ತೆ. ಇದು ಬೆಸ್ಟ್. 10,000ರಿಂದ 15,000 ರೂಪಾಯಲ್ಲಿ ನೀವು ತೊಗೋತೀನಿ ಅಂದರೆ ಬೆಸ್ಟ್. ನಾನು ನಿಮಗೆ ಪರ್ಸನಲಿ ರೆಕಮೆಂಡ್ ಮಾಡೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು 15ರಿಂದ 20,000 ತೊಗೋತೀನಿ ಅಂದರೆ ಯಾವುದಂದ್ರೆ Realme P4 ಅಂತ ಇದೆ, ಇನ್ನು ತೊಗೊಳ್ಳಿ. ಈ ಮೊಬೈಲ್ ಕೂಡ ಬೆಸ್ಟ್. ನಿಮ್ಗೆ ಅಂಡರ್ ಒಂದು 19-20,000 ಅಮೌಂಟಲ್ಲಿ ಸಿಗುತ್ತೆ. ಒಳ್ಳೆ ರೀತಿಯ ಸೇಲ್. ಇದು ಫ್ಲಿಪ್ಕಾರ್ಟಲ್ಲಿ ನಿಮಗೆ ಸಿಗುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನನಗೆ ಬ್ರದರ್ ಒಂದು 20ರಿಂದ ಒಂದು 25,000 ರೂಪಾಯಿ ಅಮೌಂಟಲ್ಲಿ ಒಂದು ಬೆಸ್ಟ್ ಮೊಬೈಲ್ ಸಜೆಷನ್ ಮಾಡಿದೆ, Vivo T4. ಇನ್ನು ಮೊಬೈಲ್ ಮರಿಬೇಡಿ, ಇನ್ನು ತೊಗೊಳ್ಳಿ. Vivo T4 Pro ಅಂತ ಬಂದ್ಬಿಟ್ಟು ಈ ಮೊಬೈಲ್ ಅಂದರೆ ಈ ಒಂದು ಮೊಬೈಲ್ ಬಿಡಬೇಡಿ. ಇದು ಕೂಡ ಬೆಸ್ಟ್ ಮೊಬೈಲ್, ಆರಾಮಾಗಿ ಸಿಗುತ್ತೆ. ಕಣ್ಮುಚ್ಚಿ ತೊಗೊಳ್ಳಿ. ಇನ್ನು ಬಿಟ್ಟರೆ ನಾನು ನಿಮಗೆ ಸಜೆಷನ್ ಮಾಡೋದು, ನಾನು ಒಳ್ಳೆ ಕ್ಯಾಮ್ರಾ ಒಳ್ಳೆ ರೀತಿಯ ವೀಡಿಯೋ ಮಾಡಬೇಕು, ನಾನು ಅದು ಮಾಡಬೇಕು, ಕಂಟೆಂಟ್ ಕ್ರಿಯೇಟರ್ ಆಗಬೇಕಂದ್ರೆ ನಿಮಗೆ ಸಜೆಷನ್ ಮಾಡೋದು ಐಫೋನ್ ಬಿಟ್ಟರೆ ಸ್ಯಾಮ್ಸಂಗ್. ಅದನ್ನು ಬಿಟ್ಟರೆ ಕ್ಯಾಮ್ರಾ. ಇನ್ನು ಬಿಟ್ಟರೆ ಬೇರೆ ಏನೂ ತೊಗೋಬೇಡಿ, ನಾರ್ಮಲ್ ಮೊಬೈಲ್ ತೊಗೋಬೇಡಿ. ಯಾಕಂದರೆ ಈಗ ಜಾಸ್ತಿ ಪ್ರೈಸ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ, ಮೊಬೈಲ್ ಇಟ್ಟು ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಈಗ ನನಗೆ ಏನಿಲ್ಲ, ಇಷ್ಟರಲ್ಲಿ ಯಾವ್ದು ಬೇಕಾದ್ರೂ ಒಂದು ಮೊಬೈಲ್ ತೊಗೊಳ್ಳಿ, ಕಣ್ಣು ಮುಚ್ಚಿ ತೊಗೊಳ್ಳಿ. ಬಟ್ ಸ್ವಲ್ಪ ಬಜೆಟ್ ನೋಡಿ ತೊಗೊಳ್ಳಿ, ಒಳ್ಳೆ ರೀತಿಯಿಂದ ತೊಗೊಳ್ಳಿ, ಒಳ್ಳೆ ರೀತಿಗೆ ಯೂಸ್ ಮಾಡಿ, ಕೆಟ್ಟದ್ದು ಯೂಸ್ ಮಾಡಬೇಡಿ ಅಂತ. ಇನ್ನೊಂದು ತುಂಬ ಸಿಂಪಲ್, ನನಗೆ ಈ ಒಂದು ಸೇಲ್, ಸಮ್ಮರ್ ಸೇಲ್, ನಾವು ನಾಮಕರಣ ಮಾಡಿದಂಥ ಹೆಸರು ಸೇಲ್, ಈ ಒಂದು ಸೇಲಲ್ಲಿ ನಡೆಯುತ್ತಿರುವ ಆಫರ್ ಬಗ್ಗೆ ನನಗೆ ಕೆಲವೊಂದಷ್ಟು ಮೊಬೈಲ್ ಎಲ್ಲ ನನಗೆ ಹೇಳಿದ್ದೀನಿ. ಅಂಡರ್ 1,00,000ವರೆಗೆ ಹೇಳಿದ್ದೀನಿ. ಮತ್ತು ಅದ್ರ ಜೊತೆಗೆ ನಾನು ಈಗ ವೀಡಿಯೋ ಮಾಡಿದ್ರೆ ಸ್ವಲ್ಪ ಈ ವಿಡಿಯೋ ಹೆಚ್ಚು ಕಡಿಮೆ ಆಗಿರ್ಬೋದು. ಅದರ ಬಟ್ ಪ್ರೈಸ್ ನೋಡುವಾಗ ನೀವು ಅದರ ಬಟ್ ನೋಡಿ ತೊಗೊಳ್ಳಿ. ಆಫರ್ ಮಾತ್ರ ಇದೆ. ಕ್ರೆಡಿಟ್ ಕಾರ್ಡ್ ಮಾತ್ರ ಮರಿಬೇಡಿ. SBI ಆಗಿರೋ IDFC ಅಂದರೆ HDFC ಆಗಿರ್ಬೋದು, ಈ ರೀತಿ ಕ್ರೆಡಿಟ್ ಕಾರ್ಡ್ ಐತೆ. ಯಾವುದೇ ಕಾರಣಕ್ಕೂ ಮರಿಬೇಡಿ. ಮಿಸ್ ಮಾಡಿದೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ತೊಗೊಳ್ಳಿ ಅಂತ ಕಣ್ಮುಚ್ಚೆ. ಆದರೆ ಬಟ್ ಮೊಬೈಲ್ ತೊಗೋರಿಗೆ ಎಲ್ಲರಿಗೂ ಹೇಳ್ತೀನಿ, ಇವಾಗಲೇ ಮೊಬೈಲ್ ತೊಗೊಳ್ಳಿ. ಇನ್ನು ಬಿಟ್ಟರೆ ಡಿಸೆಂಬರಲ್ಲಿ ತೊಗೊಳ್ಳಿ. ಯಾಕಂದರೆ ಇನ್ನು ಸಡನ್ 2027 ಎಲ್ಲ ಮೊಬೈಲ್ ಪ್ರೈಸ್ ಜಾಸ್ತಿ ಆಗುತ್ತೆ. ಈಗ ನಮ್ಮ ನರೇಂದ್ರ ಮೋದಿ ಹೇಳಿದಾರೆ ಗೋಲ್ಡ್ ತೊಗೋಬೇಡಿ ಅಂತ. ಇನ್ನು ಮುಂದೆ ಕೂಡ ಮೊಬೈಲ್ ರೇಟ್ ಜಾಸ್ತಿ ಆಗುತ್ತೆ, ಜಾಸ್ತಿ ಇನ್ನಾಗುತ್ತೆ. ಅದಕ್ಕೋಸ್ಕರ ತೊಗೊಳಿದ್ರೆ ಇವಾಗ ಕಣ್ಮುಚ್ಚಿ ತೊಗೊಳ್ಳಿ ಅಂತ. ಇನ್ನೂ ತುಂಬ ಸಿಂಪಲ್, ನಾನು ಈ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೆ ಹೇಳ್ಬೇಕಾರೆ ಇಷ್ಟು ನಾನು ಹೇಳಿದ್ನಲ್ಲ, ಇಷ್ಟೆಲ್ಲ ನನಗೆ ಹೆಂಗೆ ಗೊತ್ತಪ್ಪ ಅಂದ್ರೆ ನಾನು ನಿಮಗೋಸ್ಕರ ಸರ್ಚ್ ಮಾಡಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನೇನು ಮೊಬೈಲ್ ಅನ್ಬಾಕ್ಸಿಂಗ್ ಮಾಡ್ಬೇಕಂತ ಆಸೆ ಆದ್ರೆ ಬಟ್ ಏನು ಮಾಡೋದು, ಅದಕ್ಕೆ ಒಂದು ಸಪ್ರೇಟ್ ಚಾನಲ್ ಮಾಡ್ಬೇಕು. ಇಲ್ಲಾಂದರೆ ಇದರಲ್ಲಿ ನಮಗೆ ಯಾರಾದರೂ ಕೊಡಬೇಕು ಬ್ರ್ಯಾಂಡ್ದವರು, ನಮಗೆಲ್ಲ ಕೊಡಲ್ಲ. ನೋಡೋಣ, ಆದಷ್ಟು ನೀವು ಏನಾದರೂ ಜಾಸ್ತಿ ಕಮೆಂಟ್ ಹಾಕಿದ್ರೆ ಬೇರೆ ಕೈಯಿಂದ ಹಾಕಿ ಬೇರೆ ಚಾನಲ್ ಮಾಡಿ ತರಿಸಿ ಅನ್ಬಾಕ್ಸಿಂಗ್ ಮಾಡ್ತೀನಿ, ಹೌದಲ್ಲ ಅಂತ. ಈ ಒಂದು ಮುಗಿಸ್ತೀನಿ. ಪ್ರತಿಯೊಬ್ಬ ಟೇಕ್ ರೆಸ್ಪಾನ್ಸಿಬಲ್ ಜೀವನ ಮಾತ್ರ ಮತ್ತೆ ಸಿಗ್ತೀನಿ. ಅಷ್ಟು ಎಲ್ಲರೂ.